ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಶ್ರೀ ಗುರು ಪೌರ್ಣಮಿ ಪ್ರಯುಕ್ತ 2026 29ನೇ ತಾರೀಕು ಜುಲೈ ತಿಂಗಳು 2026 ಬುಧವಾರ. ಈ ರಾತ್ರಿ ಗುರು ಪೌರ್ಣಮಿ ರಾತ್ರಿ. ಈಗ ಸುಮಾರು ಟೈಮ್ ಬಂದು 12:10 ಆಗಿದೆ. 12:10 ಆಗಿದೆ. ಟೈಮ್ 12:10 ಆಗಿದೆ. ನೋಡ್ಬೋದು, 12:10 ಆಗಿದೆ. ನೋಡ್ಬೋದು. ಈ 12:10 ಟೈಮ್ನಲ್ಲಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಗುರು ಪೌರ್ಣಮಿ ಇರುತ್ತೆ. ಸಾಮಾನ್ಯವಾಗಿ ಗುರು ಪೌರ್ಣಮಿ ಅಂದರೆ ಗುರುಗಳ ಬಗ್ಗೆ ಆಸಕ್ತಿ ಇರೋರಿಗೆ, ಒಂದಷ್ಟು ಗುರುಗಳ ಬಗ್ಗೆ ಆಸಕ್ತಿ ಇರೋರಿಗೆ ಗುರು ಪೌರ್ಣಮಿ ಬಗ್ಗೆ ಒಂದಷ್ಟು ಭಯ ಭಕ್ತಿ ಇರುತ್ತೆ. ಜಗತ್ತಿನಲ್ಲಿ ಗುರು ಸ್ಥಾನ ದೊಡ್ಡದು. ಆ ಗುರುವನ್ನು ನಂಬಿದ್ರೆ ನಾವು ಎಷ್ಟರ ಮಟ್ಟಿಗೆ ಉದ್ಧಾರ ಆಗ್ತೀವ ಇಲ್ವಾ? ಹಾಗಾದರೆ ಯಾವ ಗುರುವನ್ನು ನಾವು ನಂಬಬೇಕು? ಒಳ್ಳೆಯವ್ರನ್ನ, ಕೆಟ್ಟವ್ರನ್ನ? ಗುರುಗಳಂದರೆ ಒಳ್ಳೆಯವರು ಇರ್ಬೋದು, ಕೆಟ್ಟವರು ಇರ್ಬೋದು. ಗುರುಸ್ಥಾನ ಅಂದರೆ ಕೆಟ್ಟದನ್ನು ಕಲಿಸಿದ್ರೆ ಅವರ ಶಿಷ್ಯರು, ಬಂಧು ಬಳಗ ಕೆಟ್ಟದನ್ನೇ ಕಲಿತಾರೆ ಅಥವಾ ಕಲಿದನೇ ಇರ್ಬೋದು. ಒಳ್ಳೆಯ ಗುರು ಒಳ್ಳೆಯದನ್ನು ಕಲಿಸಿದ್ರೆ ಅದನ್ನು ಅವರು ಕಲಿಬೋದು, ಕಲಿದೇ ಇರ್ಬೋದು. ಒಟ್ಟಿನಲ್ಲಿ ಕೆಟ್ಟದನ್ನೇ ಕಲಿಸ್ಲಿ, ಒಳ್ಳೆಯದನ್ನೇ ಕಲಿಸ್ಲಿ, ಗುರು ಅನ್ನೋದು ಗುರುಸ್ಥಾನ ಇದ್ದೇ ಇರುತ್ತೆ. ಈ ಜಗತ್ತಿನಲ್ಲಿ ರೈತರಿರ್ಬೋದು, ಗಾರೆ ಕೆಲಸ ಮಾಡೋರು ಇರ್ಬೋದು, ಯಾವುದೇ ಒಂದು 2 ವೀಲರು 4 ವೀಲರು ಮೆಕ್ಯಾನಿಕ್ ವರ್ಕ್ಶಾಪಲ್ಲಿ ಕೆಲಸ ಮಾಡೋರಿರ್ಬೋದು, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರಿರ್ಬೋದು, ಅಥವಾ ಇನ್ನೆಲ್ಲೋ ಕೆಲಸ ಮಾಡೋರಿರ್ಬೋದು. ಒಟ್ಟಿನಲ್ಲಿ ಗುರು ಅಂತ ಒಂದು ಇರುತ್ತೆ. ಮಕ್ಕಳು ಹುಟ್ಟಿದಾಗ, ಮಗು ಹುಟ್ಟಿದಾಗ ತಾಯಿನೇ ಮೊದಲ ಗುರು ಆ ಮಗುವಿಗೆ. ಆದರೆ ಪ್ರಾಣಿಗಳು, ಪಕ್ಷಿಗಳು ಹಾಗಲ್ಲ. ಮನುಷ್ಯರು ನೀರಿನಲ್ಲಿ ಈಜಾಡಬೇಕಾದ್ರೆ, ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಯಾರಾದರೂ ಕಲಿಸ್ಬೇಕು ಮನುಷ್ಯರಿಗೆ. ಆದರೆ ಪ್ರಾಣಿಗಳಿಗೆ ಹಾಗಲ್ಲ. ಒಂದು ಮೇಕೆ ಮರಿ, ಕುರಿ ಮರಿ, ಹಸ ಕರು, ಎಮ್ಮೆ ಕರು, ದನಗಳು, ಅವುಗಳು ನೀರಿನಲ್ಲಿ ಬಿದ್ದುಬಿಟ್ರೆ, ಅದು ಜಿಂಕೆ, ಹುಲಿ, ಸಿಂಹ ಏನಾದರೂ ಆಗಿರಲಿ, ಅವು ತಾನಾಗೇ ಹೊರಗಡೆ ಬರ್ತವೆ ಈಜೊಡ್ಕೊಂಡು. ಅವುಗಳ ಶರೀರದ ಆಕಾರ ಮತ್ತು ಅವುಗಳ ಸೈಕಾಲಜಿ ಭಗವಂತ ಕೊಟ್ಟ ಜ್ಞಾನ. ಭಗವಂತ ಎಲ್ಲ ಕಡೆ ಇರ್ತಾನೆ, ಪರಬ್ರಹ್ಮ ಸ್ವರೂಪನಾಗಿ, ಗುರುದೇವ ದತ್ತನಾಗಿ. ದತ್ತ ಅಂದರೆ ಪ್ರಕೃತಿ ಇಂದ ಬಂದ ಬಳುವಳಿ, ಪುಕ್ಕಟೆಯಾಗಿ ಬಂದ ಬಳುವಳಿ, ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದಾನವಾಗಿ ಬಂದಿದ್ದನ್ನು ನಾವು ದತ್ತ ಅಂತೀವಿ. ಕೊಟ್ಟಿದ್ದನ್ನು, ಯಾರೋ ಒಬ್ಬರು ಕೊಟ್ಟಿದ್ದನ್ನು ದತ್ತ ಅಂತೀವಿ. ಹಾಗೆ ಪ್ರಕೃತಿ ನಮಗೆ ಜ್ಞಾನ ಕೊಡುತ್ತೆ. ಮನುಷ್ಯ ಇನ್ನೊಬ್ಬರಿಂದ ಕಲಿತಾನೆ. ಹೆಚ್ಚಾಗಿ ಪ್ರಾಣಿಗಳನ್ನು ನೋಡಿ ಕಲಿತಾನೆ, ಪಕ್ಷಿಗಳನ್ನು ನೋಡಿ ಕಲಿತಾನೆ, ಗಿಡ ಮರ ಬಳ್ಳಿ ಆಕಾಶವನ್ನು ನೋಡಿ ಕಲಿತಾನೆ ಮನುಷ್ಯ. ಆವಾಗಲೂ ಎಷ್ಟೋ ಮಂದಿ ಕಲಿಯೋದಿಲ್ಲ. ಅವ್ರಿಗೆ ಎಷ್ಟೇ ಕಷ್ಟಪಟ್ಟು ಹೇಳ್ಕೊಟ್ರು ಅವರು ಕಲಿಯೋದಿಲ್ಲ. ಆದರೆ ಪ್ರಾಣಿಗಳು ಹಂಗಲ್ಲ. ಆಗಲೇ ನಾನು ಹೇಳಿದೆ, ನೀರಿನಲ್ಲಿ ಬಿದ್ದುಬಿಟ್ರೆ ಪ್ರಾಣಿಗಳು ಅವಷ್ಟಕ್ಕವೇ ಈಜು ಹೊಡ್ಕೊಂಬರ್ತವೆ. ಅವಾಗ ಯಾರೂ ಈಜು ಹೊಡೆಯೋದಾಗಲಿ, ಸ್ವಿಮ್ಮಿಂಗ್ ಅವುಗಳಿಗೆ ಯಾರೂ ಕಲಿಸಲ್ಲ. ಆದರೂ ಹೊಡ್ಕೋತವೆ ಹೇಗೆ? ಹಾಗೆ ಪಕ್ಷಿಗಳು, ಸಣ್ಣ ಪಕ್ಷಿಗಳು ಗೂಡು ಕಟ್ಟಿ ಮರಿ ಮಾಡ್ತವೆ. ಅವು ಹೇಗೆ? ಅವಾಗ ಯಾರೂ ಕಲಿಸೋದಿಲ್ಲ, ಅವಾಗೇ ಮಾಡ್ತವೆ. ನಿಮ್ಗೆ ಗೊತ್ತಿರ್ಬೋದು, ಸಾಕಷ್ಟು ಪಕ್ಷಿಗಳು ಗೂಡು ಕಟ್ತವೆ, ಬಹಳ ಸುಂದರವಾಗಿ, ಚೆನ್ನಾಗಿ ಅಚ್ಚುಕಟ್ಟಾಗಿ ಕಟ್ತವೆ. ಎಂಥ ಇಂಜಿನಿಯರ್ ಅಂದರೆ ಸಿವಿಲ್ ಇಂಜಿನಿಯರ್ಗಳೇ ಗಾಬರಿ ಆಗಿಬಿಡ್ಬೇಕು, ಆ ರೀತಿ ಪಕ್ಷಿಗಳು, ಪ್ರಾಣಿಗಳು. ಇವತ್ತು ಏರೋಪ್ಲೇನ್ ಇದೆಯಲ್ಲ, ಹೆಲಿಕಾಪ್ಟರ್, ಇದೆಲ್ಲ ಎಲ್ಲಿಂದ ಬಂತು? ನೀವು ನೋಡಿರ್ಬೋದು. ಕೆಲವು ಚಿಟ್ಟೆಗಳು, ಕೀಟಗಳು, ಪಕ್ಷಿಗಳು ಇವುಗಳನ್ನು ನೋಡಿ ಏರೋಪ್ಲೇನು, ಹೆಲಿಕಾಪ್ಟರು ಇವೆಲ್ಲ ಮಾಡೋದು
ಮಾಡಿದ್ದು. ಗೊತ್ತಾಯ್ತಲ್ಲ, ಅವುಗಳಿಗೆ ಹೇಗೆ ರೆಕ್ಕೆ ಇರುತ್ತೆ ಪಕ್ಷಿಗಳಿಗೆ, ಅವು ಹೇಗೆ ಹಾರಾಡ್ತವೆ. ಗರುಡ ಎಲ್ಲ ಹಾರಾಡುತ್ತಲ್ಲ, ಗರುಡ ಎಲ್ಲ ಆಕಾಶದ ಎತ್ತರ ಮೇಲೆ. ಅವುಗಳನ್ನು ನೋಡಿ ಮನುಷ್ಯ ಏರೋಪ್ಲೇನ್ ಅದು ಇದೆಲ್ಲ ಏನೇನೋ ಕಂಡುಹಿಡಿದದ್ದು ಏನಿಲ್ಲ, ಅವುಗಳಿಂದ ಕಲ್ಕೊಂಡ, ಅವುಗಳನ್ನು ನೋಡಿ ಕಾಪಿ ಮಾಡ್ದ, ಕಾಪಿ. ಆದರೆ ಹೇಳ್ಕೊಳ್ಳೋದು ನಾನೆಲ್ಲ ಮಾಡಿದೆ, ಎಲ್ಲ ಸಾಧನೆ ಮಾಡಿದೆ, ನಾನು ನಂದು ನನ್ನಿಂದಲೇ, ನಾನು ನಂದು ನನ್ನಿಂದಲೇ ಅಂತ. ಯಾರಿಗೆ ನಾನು ನಂದು ನನ್ನಿಂದಲೇ ಅಂತ ಇರುತ್ತೆ ಅಹಂಕಾರ, ಅವ್ರಿಗೆ ಯಾವತ್ತೂ ಉದ್ಧಾರ ಆಗಲ್ಲ ಅಂತಾರೆ. ಹಾಗೆ ಮನುಷ್ಯ ಬರೀ ಬುದ್ಧಿವಂತಿಕೆಯಿಂದ ಇಡೀ ತನ್ನ ಜೀವನ, ಒರ್ಜಿನಾಲಿಟಿ ಜೀವನವನ್ನು ಹಾಳು ಮಾಡ್ಕೊಬಿಟ್ಟ. ಹಿಂದೆ ಒಂದು ರಾಗಿ ಬೆಳಿಬೇಕಾದ್ರೆ 6 ತಿಂಗಳು ಬೇಕಾಗಿತ್ತು ಟೈಮ್. ಒಂದು ಪಪ್ಪಾಯಿ, ಮಾವಿನಹಣ್ಣು, ಹುಣಸೆ ಮರ, ಏನೇ ಆಗಲಿ ಮರಗಳು ಬೆಳೆದಬೇಕಾದ್ರೆ ಒಂದು ಸಣ್ಣ ಬೀಜದಲ್ಲಿ ಮೊಳಕೆ ಬಂದು 5 ವರ್ಷ 6 ವರ್ಷ ಕಾಯಬೇಕಿತ್ತು, 7-8 ವರ್ಷ ಕಾಯಬೇಕಿತ್ತು. ಹುಣಸೆಕಾಯಿ ಬರಲಿಕ್ಕೆ, ಮಾವಿನಕಾಯಿ ಬರಲಿಕ್ಕೆ, ಇನ್ನೇನೋ ಬರಲಿಕ್ಕೆ. ಆದರೆ ಈಗ ಹಂಗಲ್ಲ, 3 ತಿಂಗಳಿಗೆ ರಾಗಿ ಬೆಳೆ ಬರುತ್ತೆ, 2 ತಿಂಗಳಿಗೆ ಭತ್ತ ಬರುತ್ತೆ, ಗೋಧಿ ಬರುತ್ತೆ 1.5 ತಿಂಗಳಿಗೆ. ಹಣ್ಣು ಹಂಪಲು ತರಕಾರಿಗಳಂತೂ ಕೇಳಬೇಡಿ, ಬರೀ 1.5 ತಿಂಗಳಿಗೆ ಬಂದುಬಿಡುತ್ತೆ, 1 ತಿಂಗಳಿಗೆ ಬಂದುಬಿಡುತ್ತೆ. ಟೊಮೊಟೊ, ಇನ್ನೊಂದು ಮತ್ತೊಂದು ಆಲೂಗಡ್ಡೆಗೆ. ಅವು ಎಷ್ಟು ಬೇಗನೆ ಫಲ ಕೊಡುತ್ತೆ, ಅವುಗಳನ್ನು ತಿಂದು ಮನುಷ್ಯ ಅಷ್ಟೇ ಬೇಗನೆ ಸಾಯ್ತಾನೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಅವುಗಳಲ್ಲಿ ಒಳ್ಳೆಯ ರುಚಿ ಇಲ್ಲ, ಸಾತ್ವಿಕ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಟೇಸ್ಟೇ ಇರಲ್ಲ. ಅದಕ್ಕೆ ಮನುಷ್ಯನಲ್ಲಿ ಒಳ್ಳೆಯ ಬುದ್ಧಿ ಇರಲ್ಲ, ಜ್ಞಾನ ಇರಲ್ಲ. ಇವತ್ತು ಅರಾಜಕತೆ, ರಾಜಕೀಯ ನೋಡಿ ಹೆಂಗಾಗ್ಬಿಟ್ಟಿದೆ. ರಾಜ್ಯಭಾರ ಮಾಡೋರು, ರಾಜಕೀಯ ನಡೆಸೋರು, ರಾಜಕೀಯ ವ್ಯಕ್ತಿಗಳು ಬರೀ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಕೊಳ್ತಾ ಹೊರಟಿದ್ದಾರೆ. ಈ ಬಿಟ್ಟಿ ಭಾಗ್ಯಕ್ಕೋಸ್ಕರ ಜನ ಆಸೆ ಪಟ್ಟು ಇವರು ಕಂಡುವ್ರಿಗೆ ಓಟ್ ಹಾಕಿ ಕಂಡವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅರಾಜಕತೆ ಸೃಷ್ಟಿಯಾಗಿದೆ, ಎಲ್ಲ ಕಡೆ ಅಧ್ವಾನ ಆಗಿದೆ. ಆಫೀಸುಗಳಲ್ಲಿ ಕೆಲಸ ಸಿಗಲ್ಲ, ಬೆಳೆಗಳು ನೋಡಿದ್ರೆ ಒಳ್ಳೆಯ ಬೆಳೆಗಳು ಆಗಲ್ಲ, ಅವುಗಳಿಗೆ ರೋಗ, ಸರಿಯಾದ ಕಾಲಕ್ಕೆ ಮಳೆ ಬರಲ್ಲ, ಆಯುಸ್ಸು ಕಡಿಮೆ ಮನುಷ್ಯನಿಗೆ, ರೋಗಗಳು ಜಾಸ್ತಿ, ಸಾಲಗಳ ಬಾಧೆ ಜಾಸ್ತಿ, ಕಷ್ಟಗಳು ಜಾಸ್ತಿ, ನೋವುಗಳು ಜಾಸ್ತಿ. ಇದಕ್ಕೆಲ್ಲ ಕಾರಣ ಏನು? ಗುರುವಿನ ಸಹಕಾರ, ಗುರುವಿನ ಸಲಹೆ, ಗುರು ಮೇಲೆ ಭಕ್ತಿ ಇಲ್ಲ. ಅವನ ಸಲಹೆ ಬೇಕಾಗಿಲ್ಲ, ಅವನ ಸಹಕಾರ ಬೇಕಾಗಿಲ್ಲ. ಗುರು ಎಲ್ಲ ಕಡೆ ಇದ್ದಾನೆ, ಪಶು ಪಕ್ಷಿ ಪ್ರಾಣಿಗಳಲ್ಲಿ. ಆದರೆ ಮನುಷ್ಯ ಬರೀ ಬಿಟ್ಟಿ ಭಾಗ್ಯ ಅವುಗಳ ಕಾಪಿ ಮಾಡ್ಕೊಂಡು ಬದುಕ್ತಾ ಇದ್ದಾನೆ, ತಾನು ಕಷ್ಟಪಟ್ಟು ಏನೂ ಮಾಡೋಕ್ಕೆ ಹೋಗ್ತಿಲ್ಲ. ಹಂಗಂತ ಎಲ್ಲರೂ ಕೆಟ್ಟವರಲ್ಲ, ಒಳ್ಳೆಯವರು ಇದ್ದಾರೆ, 1-2% ಅಲ್ವಾ? ನೋಡಿ, ಒರ್ಜಿನಾಲಿಟಿ ಹೊರಟೋಯ್ತು, ಡೂಪ್ಲಿಕೇಟ್ ಶುರುವಾಯಿತು ಎಲ್ಲದರಲ್ಲೂ. ತಿನ್ನೋದ್ರಿಂದ ಹಿಡಿದು ಆ ಲೋಟ, ಹಿಂದಿನ ಕಾಲದಲ್ಲಿ ಟೀ ಕುಡಿಬೇಕಾದ್ರೆ ಇಷ್ಟಿಷ್ಟು ಉದ್ದ ಇರ್ತಿತ್ತು ಲೋಟ, ಅರ್ಧ ಅಡಿ ಮೇಲೆ ಇರ್ತಿತ್ತು ರೀ ಲೋಟ. ನಮ್ಮ ತಂದೆ ಎಲ್ಲ ಚಿಕ್ಕ ಹುಡುಗ, ನಾನು ಇಷ್ಟು ಹುಡುಗ. ಆ ಟೈಮಲ್ಲಿ ನಮ್ಮ ತಂದೆ ಟೀ ಕೊಡೋರು, ಅರ್ಧ ಟೀ ಕಾಫಿ ಕೊಟ್ಟರೆ ಅರ್ಧ ಅಡಿ ಇರ್ತಿತ್ತು ಒಂದು ಲೋಟ. ಈಗ ನೋಡಿರಿ ಹೋಟ್ಲುಗಳಲ್ಲಿ ಇಷ್ಟಿಷ್ಟೇ ರೀ, 1 ಇಂಚ್ ಇರ್ತದೆ ಲೋಟ. ನೀವು ನೋಡಿ ಬೇಕಾದ್ರೆ 1 ಇಂಚು ಲೋಟ, 2 ಇಂಚು ಲೋಟ. ಅದರಲ್ಲೂ ಕೆಳಗಡೆ ಮೇಲ್ಗಡೆಗೆ ಹೋಗಿರ್ತದೆ, ತಿರ್ಗಿ ಅವ್ನು ಹಾಕ್ಕೊಡೋನು ಅದರಲ್ಲೂ ಮುಕ್ಕಾಲು ಭಾಗಲ್ಲ ಅರ್ಧ ಕೊಡ್ತಾನೆ. ಲಾಸ್ಟ್ಗೆ ಇಷ್ಟು ಕುಡಿತಾರೆ ಟೀ ಕಾಫಿ, ಬಹಳ ಎಂಜಾಯ್ ಮಾಡ್ತಾರೆ ಟೀ ಕಾಫಿ ಕುಡಿದು. ಹಬ್ಬ ನನ್ನಿಂದಂಥದ್ದು ನೋಡ್ಕಲ್ಲ. ಇನ್ನು ಪ್ರತಿಯೊಬ್ಬರು ಮನೆಗಳಲ್ಲೇ ಹಾಲು ಕರೀತಾರೆ, ಎಮ್ಮೆ ಹಸು ಎಲ್ಲ ತಗೊಂಡೋಗಿ ಡೈರಿಗೆ ಸುರಿತಾರೆ, ಡೈರಿಗೆ. ಇವ್ರ ಮನೆಯಲ್ಲಿ ಮಜ್ಜಿಗೆ ಮಾಡಲ್ಲ, ಮೊಸರು ಮಾಡಲ್ಲ, ತುಪ್ಪ ಅಂತ ಕೇಳಲೇಬೇಡಿ, ಇನ್ನೆಲ್ಲಿಂದ ಬರುತ್ತೆ ತುಪ್ಪ? ಒರ್ಜಿನಾಲಿಟಿ ಇಲ್ಲದೆ ಹೋಯಿತು, ಎಲ್ಲ ಹೋಯ್ತು. ಕಾರಣ ಏನು ಹೇಳಿ? ಬೆಳೆದಿದ್ದ ತರಕಾರಿ, ಹಣ್ಣು ಹಂಪಲು ಎಲ್ಲವನ್ನೂ ಮಾರ್ಕೆಟ್ಗೆ ಹಾಕ್ಬಿಡ್ತಾರೆ. ಇಂಥದ್ದು ಲಾಸ್ಟಲ್ಲಿ ಹಿಂಗಿಡುತ್ತಲ್ಲ ವೇಸ್ಟೇಜು, ಅದನ್ನು ಇವ್ರ ಮನೆಗೆ ತಗೊಂಡೋಗಿ ತಿಂತಾರೆ ರೈತರು. ದುರಾದೃಷ್ಟ ಅಂದರೆ ಇದೆ. ಒಳ್ಳೆ ಹಣ್ಣು ಕೀಳಲ್ಲ, ಹಣ್ಣು ಕಿತ್ತರೆ ಒಳ್ಳೆ ಹಣ್ಣು ಮನೆಗೆ ತೊಗೊಂಡೋಗ್ಬಿಟ್ರೆ ಮಾರ್ಕೆಟ್ಗೆ ಹಾಕಿದರೆ ದುಡ್ಡು ಬರುತ್ತೆ, ಆಲೋಚನೆ ಇವ್ರದ್ದು. ಇಂಥ ತೊಗೊಂಡೋಗಿ ತಿನ್ನೋದು, ಅಷ್ಟು ಕಷ್ಟಪಟ್ಟು ಬೆಳೆದು. ಅದರಲ್ಲೂ ಅವೆಲ್ಲ ಸೀಡ್ಸು, ಕ್ರಾಸ್ ಸೀಡ್ಸು, ಒಂಚೂರು ಟೇಸ್ಟ್ ಇರಲ್ಲ. ಅದೇ ನಾಟಿ ಹಾಗಲಕಾಯಿ ಇಲ್ಲ, ನಾಟಿ ಸೊರೆಕಾಯಿ ಇಲ್ಲ, ನಾಟಿ ಕುಂಬಳಕಾಯಿ ಇಲ್ಲ, ನಾಟಿ ಸೊಪ್ಪಿಲ್ಲ, ನಾಟಿ ರಾಗಿ, ಇವೆಲ್ಲ ಏನು ಇರುತ್ತೆ ಇದರಲ್ಲಿ? ಶಕ್ತಿ ಇರೋದಿಲ್ಲ. ಒರ್ಜಿನಲ್
ಹಳೆಯ ಕಾಲದಿತ್ತಲ್ಲ, ಒರಿಜಿನಲ್ ನಾಟಿ, ಅದು ಬೆಸ್ಟ್. ಇವತ್ತೇನಿದೆ ಆ ನಾಟಿ ಇಲ್ಲ ಇಲ್ಲ ಇಲ್ಲ. ಅದಕ್ಕೆ ನಾವು ಅದೇ ಇದು ತಿಂತೀವಿ, ಶಕ್ತಿ ಇರಲ್ಲ. ಗೊತ್ತಾಯ್ತಲ್ಲ, ಒರಿಜಿನಲ್ ಏನಿದೆ ಅದಿರಬೇಕು. ಅದೇ ಸೀಡ್ಸ್ ಅಲ್ವಾ? ಇದಕ್ಕೆ ಕಾರಣ ಏನು? ಗುರುವಿನ ಸಹಕಾರ ಇಲ್ಲದೇ ಇರೋದು. ಈ ಪ್ರಕೃತಿನಲ್ಲಿ ಗುರುವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದು. ಗುರುವನ್ನು ನಾವು ಯಾವಾಗ ಅರ್ಥ ಮಾಡ್ಕೊತೀವಿ ಆವಾಗ ಉದ್ಧಾರ ಆಗ್ತೀವಿ. ಯಾವಾಗ ಅರ್ಥ ಮಾಡ್ಕೊಳ್ಳಲ್ಲ ಆವಾಗ ವಿನಾಶ ಹೊಂದ್ತೀವಿ. ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಗುರುಪೌರ್ಣಮಿ. ಗುರುಪೌರ್ಣಮಿ ಅಂದರೆ ಕೆಲವು ಕಡೆ ಭಜನೆ ಮಾಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ನಾನು ಗುರುವನ್ನು ನಂಬಿದರೆ ಹೇಗೆ ನಂಬಬೇಕು? ಪ್ರಕೃತಿಯನ್ನು ನಾವು ಗುರು ಅಂತ ತಿಳ್ಕೊಬೇಕು. ಗಿಡ, ಮರ, ಬಳ್ಳಿ, ಪ್ರಾಣಿಗಳು, ಪಕ್ಷಿಗಳು. ಬರೀ ನಾವು ಅವುಗಳನ್ನು ಕಾಪೆ ಮಾಡಿ ಅವು ಹಾರಾಡೋದನ್ನು, ಅವು ಓಡಾಡೋದನ್ನು, ಅವು ಗೂಡು ಕಟ್ಟೋದನ್ನು ನೋಡ್ಕೊಬಿಟ್ಟು ನಾವು ಮನೆಗಳು ಕಟ್ಟೋದು, ಹೆಲಿಕಾಪ್ಟರ್ ತಯಾರು ಮಾಡ್ಕೊಳ್ಳೋದು, ಪ್ಲೇನ್ ತಯಾರು ಮಾಡೋದು, ರಾಕೆಟ್ ಮಾಡೋದು, ಇದಲ್ಲ. ಅವೆಲ್ಲ ಮಾಡಲಿ, ಬೇಡ ಅನ್ನಲಿಲ್ಲ. ಆದರೆ ಅವುಗಳ ಕ್ಯಾರೆಕ್ಟ್ರು ನೋಡಿ. ಪ್ರಾಣಿಗಳು, ಪಕ್ಷಿಗಳು ಮೊದಲು ಹೆಂಗಿದ್ವು, ಅವು ಹೆಂಗೆ ಕಿರುಚ್ತಾ ಇದ್ವು, ಹೆಂಗೆ ಕೂಗ್ತಾ ಇದ್ವು, ಕಾಗೆ, ಗರುಡ, ಕೋಗಿಲೆ, ಬೇರೆ ಬೇರೆ ಪಕ್ಷಿಗಳು ಹೇಗೆ ಕೂಗ್ತಾ ಇದ್ವು, ಹೇಗೆ ಅವು ಚಿಲಿಪಿಲಿ ಗುಡ್ತಿದ್ವು, ಹಾಗೇ ಇದ್ದಾವೆ ಇವಾಗಲೂ. ಅದೇ ಸರ್ಪಗಳು, ಚೇಳುಗಳು ಹೇಗೆ ಕುಟುಕ್ತಿದ್ವು, ಹೇಗೆ ಕಸ್ತಿದ್ವು, ಅವು ಧರ್ಮ ಕರೆಕ್ಟಾಗಿ ಪಾಲನೆ ಮಾಡ್ತಿದ್ದಾವೆ. ಆದರೆ ಮನುಷ್ಯ ಆಗಿಲ್ಲ. ಮನುಷ್ಯ ಬರ್ತಾ 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 ಲೋಕಲ್ ಆಗ್ಬಿಟ್ಟ. ಹಳೆಯ ಕಾಲದಲ್ಲಿ ಸತ್ಯಯುಗದಲ್ಲಿ 99%, 98% ಅಲ್ಲ 100% ಸತ್ಯವಂತರಿದ್ದರು ಸತ್ಯಯುಗದಲ್ಲಿ. ಆಮೇಲೆ ತ್ರೇತಾಯುಗದಲ್ಲಿ 90% ಒಳ್ಳೆಯವರು, 10% ಕೆಟ್ಟವರು. ಅದೇ ದ್ವಾಪರ ಯುಗದಲ್ಲಿ 50% ಕೆಟ್ಟವರು, 50% ಒಳ್ಳೆಯವರು. ಅದೇ ಕಲಿಯುಗದಲ್ಲಿ 90% ಕೆಟ್ಟವರು, 10% ಒಳ್ಳೆಯವರು ಕಲಿಯುಗದಲ್ಲಿ. ಆದರೆ ಈಗ ಕಂತ್ರಿಯುಗ 100ಗೆ 99% ಕೆಟ್ಟವರೇ, ಯಾರೋ ಒಬ್ಬರು ಒಳ್ಳೆಯವರು. ಹಾಗೆ ತಿನ್ನೋ ಪದಾರ್ಥಗಳೇನಾಗಿದೆ, ಕಾರಣ ಇಷ್ಟೇ, 99% ಅಧ್ವಾನ ಆಗಿದ್ದಾವೆ ತಿನ್ನೋ ಪದಾರ್ಥಗಳು. ಮಾಡೋ ಕೆಲಸ ಕಾರ್ಯಗಳೇನಾಗಿದೆ, 99% ಅಧ್ವಾನ ಆಗಿದೆ. ರಾಜ್ಯಭಾರ ಬಿಟ್ಟಿ ಭಾಗ್ಯ ಕೊಟ್ಟು ಅಧ್ವಾನ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿ ಅಲ್ವಾ? ಇವತ್ತಿನ ಪರಿಸ್ಥಿತಿ ಕಾರಣ ಏನು? ಒಳ್ಳೆಯ ಗುರುವನ್ನು ಫಾಲೋ ಮಾಡ್ತಿಲ್ಲ. ಎಲ್ಲರಿಗೂ ಬಿಟ್ಟಿ ಭಾಗ್ಯ ಬೇಕು, ಎಲ್ಲರಿಗೂ ಪುಕ್ಕಟೆ ಬೇಕು, ತಾಳ್ಮೆ ಅನ್ನೋದು ಯಾರಿಗೂ ಇಲ್ಲ. ಒಂದು ರಾಗಿ ಬೆಳೀಲಿ, ಭತ್ತ ಬೆಳೀಲಿ, ತರಕಾರಿ ಬೆಳೀಲಿ, ಯಾವುದೇ ಕೆಲಸ ಕೈ ಆಗಲಿ, ಬೇಗನೆ ಅವತ್ತು ಹಾಕಿದ್ದು ಅವತ್ತೇ ಬಂದ್ಬಿಡ್ಬೇಕು. ಇವತ್ತು ಹಾಕಿದ ಬಂಡವಾಳ ಇವತ್ತು ಬೆಳೆ ಬೆಳಕ್ಕೆ ಶುರು ಮಾಡಿದ್ರೆ ಅವತ್ತೇ ಬೆಳೆ ಬಂದ್ಬಿಡ್ಬೇಕು. ಯಾರಾದರೂ ಏನಾದರೂ ಕೊಡ್ತೀನಿ ಅಂದರೆ ಅವತ್ತೇ ಕೊಟ್ಬಿಡ್ಬೇಕು. ಎಲ್ಲ ಬೇಗನೆ ಆಗ್ಬಿಡ್ಬೇಕು, ಎಲ್ಲ ಬಿಟ್ಟಿ ಭಾಗ್ಯ ಬಂದ್ಬಿಡ್ಬೇಕು. ಅದರಲ್ಲೂ ಬಿಟ್ಟಿ ಭಾಗ್ಯ ಕಷ್ಟನೇ ಪಡಬಾರ್ದು, ಬಿಟ್ಟಿ ಭಾಗ್ಯ ಬರಬೇಕು. ಇದು ಪರಿಸ್ಥಿತಿ. ತಾಳ್ಮೆ ಇಲ್ಲ, ಕಷ್ಟಪಡಬೇಕನ್ನೋ ಮನಸ್ಥಿತಿ ಇಲ್ಲ, ಒಳ್ಳೆಯದನ್ನು ಮಾಡಬೇಕನ್ನೋ ಮನಸ್ಥಿತಿನೇ ಇಲ್ಲ, ಭಾವನೆನೇ ಇಲ್ಲ. ಏನು ಮಾಡಿದ್ರು ಲೋಕಲ್ಲು, ಏನು ಮಾಡಿದ್ರು ಪುಕ್ಕಟ್ಟೆ, ಏನು ಮಾಡಿದ್ರು ಬಿಟ್ಟು, ಏನು ಹೇಳಿದ್ರು ಸುಳ್ಳು, ಅಸತ್ಯ, ಅಧರ್ಮ, ವಿನಾಶ ಆಗಬೇಕು. ಏನೇ ಮಾಡಲಿ ವಿನಾಶ ಆಗಬೇಕು, ಆ ಥರ ಆಲೋಚನೆ ಮಾಡ್ತಾರೆ ಮನುಷ್ಯ. ಆದರೆ ಪ್ರಾಣಿಗಳು, ಪಕ್ಷಿಗಳು, ಈ ಪ್ರಕೃತಿ ಹಂಗಿಲ್ಲ. ಅವು ತಮ್ಮ ಧರ್ಮವನ್ನು ಬಿಟ್ಕೊಟ್ಟಿಲ್ಲ. ಅವು ಹೆಂಗೆ ಹುಟ್ಟಿದ್ವು ಫಸ್ಟು, ಅವಾಗೂ ಹಂಗೆ ಇದ್ವು, ಇವಾಗೂ ಹಂಗೆ ಇದಾವೆ. ಆದರೆ ಅವುಗಳನ್ನು ವಿನಾಶ ಮಾಡ್ತಿದ್ದಾನೆ ಮನುಷ್ಯ. ಬೆಟ್ಟದ ಮೇಲೆ ನೋಡ್ರಿ ದೇವಸ್ಥಾನಗಳು, ಅಲ್ಲಿ ಮೈಕ್ಗಳು ಗೊಳೋ ಅಂತ ಒಯ್ಕೋತವೆ. ಹಳ್ಳಿಗಳಲ್ಲಿ ನೋಡಿ ಮೈಕ್ಗಳು, ಅಲ್ಲೇ ಗೊಳೋ ಅಂತ ಒಯ್ಕೋತವೆ. ಸಿಟಿಗಳಲ್ಲಿ ನೋಡಿ ಗಾಡಿಗಳ ಸೌಂಡು, ಹೊಗೆ, ಧೂಳು, ದಮ್ಮು, ಅಬ್ಬಾ ಭಯಾನಕವಾಗಿರುತ್ತೆ ಅಲ್ವಾ? ಮಠ, ಮಂದಿರಗಳು, ದೇವಸ್ಥಾನಗಳು ಎಲ್ಲ ಕಡೆ ಗೊಡವೆ. 98%, ಎಲ್ಲ 1-2%. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಫ್ಯಾಕ್ಟ್ರಿಗಳು, ಇನ್ನೊಂದು ಧೂಳು, ಗಾಡಿಗಳು, ಇನ್ನೊಂದು ವಾಯು ಮಾಲಿನ್ಯ, ಜಲ ಮಾಲಿನ್ಯ, ನದಿಗಳೆಲ್ಲ ಕೆಟ್ಟೋಗಿದೆ. ಕೊಳಚೆ ಮಾಡಕ್ಕೆ ಬಿಟ್ಟಿದ್ದಾರೆ ಎಲ್ಲರೂ ನದಿಗಳನ್ನ. ಫ್ಯಾಕ್ಟ್ರಿಗಳಿಂದ ಗಲೀಜು ಬಿಟ್ಟರು, ಇವರು ಬಟ್ಟೆಗಳು ವಾಶ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಏನೇನೋ ಮಾಡೋದು ಅಲ್ವಾ? ಎಲ್ಲಿ ನೋಡಿದ್ರು ಅವಾಂತರಗಳೇ ಇದೆ ಅಲ್ವಾ? ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಹಬ್ಬ ಇನ್ನೇನಿದೆ ಇಲ್ಲಿ? ಇಡೀ ಪಂಚಭೂತಗಳು, ಈ ಪ್ರಕೃತಿ, ಬಾ ಮನುಷ್ಯನೇ ಹಾಳು ಮಾಡಿಬಿಡಿ ಅಲ್ವಾ? ಯಾಕೆ?
ಒಬ್ಬ ಒಳ್ಳೆ ಗುರುವಿನ ಹತ್ರ ವಿದ್ಯೆ ಕಲಿತಾ ಇಲ್ಲ. ಸ್ಕೂಲ್ಗಳಲ್ಲಿ ನೋಡ್ರಿ ಅದೇನೋ ಮೊಟ್ಟೆ ಗಿಟ್ಟೆ ಎಲ್ಲ ಕೊಡ್ತಾರೆ ರೀ. ಅಲ್ಲೇನು ಬ್ರಾಹ್ಮಣರ ಮಕ್ಕಳಿಲ್ವ ಪಾಪ, ಅವ್ರೇನು ಮಾಡಬೇಕು, ಲಿಂಗಾಯತರು ಏನು ಮಾಡಬೇಕು? ನಮ್ಮಂಥ ಇವಾಗ ನೋಡಿ ನಾವು ಮೊಟ್ಟೆ ತಿನ್ನಲ್ಲ. ನನ್ನ ಶಿಷ್ಯರು ತಿನ್ನಬಾರ್ದು ಅಂತೀನಿ, ನಮ್ಮ ಮನೆ ಮಕ್ಕಳು ತಿನ್ನಬಾರ್ದು ಅಂತೀನಿ ನಾನು. ಹಂಗಿರೋವಾಗ ಸ್ಕೂಲಲ್ಲಿ ಹೋಗಿ ಕೂತ್ಕೊಬಿಟ್ರೆ ಅಲ್ಲಿ ಮೊಟ್ಟೆ ಕೊಡ್ತಾರೆ, ಮೊಟ್ಟೆಗಳು ತಿನ್ನಲಿಕ್ಕೆ. ಸರ್ಕಾರ ಪ್ರಜಾಪ್ರಭುತ್ವ ಅಂತಾರೆ. ಸರ್ಕಾರ ಪ್ರಜಾಪ್ರಭುತ್ವ ಅಂದ್ರೇನು? ಎಲ್ಲರೂ ಸರ್ವಸಮಾನರು ಅಂತ ಸೆಕ್ಯುಲರ್ ಅಂತಾರೆ. ಎಲ್ಲಿದೆ ಸೆಕ್ಯುಲರ್ ರೀ? ಬ್ರಾಹ್ಮಣರಿದ್ದಾರೆ, ಲಿಂಗಾಯತರಿದ್ದಾರೆ ಸ್ಕೂಲಲ್ಲಿ ಮಕ್ಕಳು ಅಂದಮೇಲೆ ಮೊಟ್ಟೆ ಹಾಕಿ ಕೊಡ್ಬೇಕಲ್ಲಿ. ಎಲ್ಲರಿಗೂ ಒಂದೇ ಬಾಳೆಹಣ್ಣು ಕೊಡ್ರಿ, ಎಲ್ಲರಿಗೂ ಬಾಳೆಹಣ್ಣು ಕೊಡ್ರಿ. ಕೆಲವ್ರಿಗೆ ಅಲ್ಲಿ ಮೊಟ್ಟೆ ಕೊಡೋದು, ಕೆಲವ್ರಿಗೆ ಬಾಳೆಹಣ್ಣು ಕೊಡೋದು. ಇವ್ರಿಗೇನು ತಲೆಯಲ್ಲಿ ಜೇಡಿ ಮಣ್ಣು ಇದೇನ್ರಿ ಇವ್ರಿಗೆ ಮೇಂಟೈನ್ ಮಾಡೋ ಈ ಶಿಕ್ಷಣ ಮಂತ್ರಿಗಳಿಗೆ? ಈ ಶಿಕ್ಷಣ ಮಂತ್ರಿಗಳಿಗೆ ತಲೆಯಲ್ಲಿ ಏನು ಜೇಡಿ ಮಣ್ಣಿದೆಯಾ ಸಗಣಿ ಇದೆಯಾ ಗೊತ್ತಿಲ್ಲ. ಬಾಳೆಹಣ್ಣು ಕೊಡ್ರಿ ಎಲ್ಲ ಮಕ್ಳಿಗೂ. ಅಲ್ಲಿ ಕೆಲವ್ರ ಮಕ್ಕಳಿಗೆ ಮೊಟ್ಟೆ ಕೊಡೋದು, ಕೆಲವ್ರ ಮಕ್ಕಳಿಗೆ ಬಾಳೆಹಣ್ಣು ಕೊಡೋದು. ಆ ಮಕ್ಕಳು ಎಳೆಯ ಮನಸ್ಸು, ಆ ಮಕ್ಕಳು ಎಳೆಯ ಮನಸ್ಸು, ಅವ್ರ ಭಾವನೆಗಳ ಮೇಲೆ ಎಂಥ ದುಷ್ಪರಿಣಾಮ ಬೀಳುತ್ತೆ ಗೊತ್ತಾ? ಎಂಥ ಪೆಟ್ಟು ಬೀಳುತ್ತೆ ಗೊತ್ತಾ? ಏನಾದರೂ ಬುದ್ಧಿ ಇದೆ ಇವ್ರಿಗೆ? ಏನು ಓದು ಬರಹ ಬರಲ್ಲ ಅಂಥವ್ರನ್ನ ಮಿನಿಸ್ಟರ್ಗಳು ಮಾಡ್ತಾರೆ, ಹಾಕ್ತಾರೆ. ಯಾಕೆ? ಬಿಟ್ಟಿ ಭಾಗ ಹೇಳ್ಕೊಟ್ಟು. ಈ ಬಿಟ್ಟಿ ಭಾಗ್ಯ ತಗೊಂಡವ್ರು ಅವ್ರಿಗೆ ಓಟ್ ಹಾಕ್ತಾರಲ್ಲ, ಅವ್ರು ನೋಡಿಬೇಕು ಫಸ್ಟು. ಈ ಬಿಟ್ಟಿ ಭಾಗ್ಯ ತಗೊಂಡು ಓಟ್ ಹಾಕ್ತಾರಲ್ಲ ಅವ್ರು ನೋಡಿಬೇಕು. ಏನರಲ್ಲಿ ನೋಡಿಬೇಕು? ಈ ಕಿತ್ತೋಗಿರುತ್ತೆ ನೋಡ್ರಿ ಕಾಲಗಳಲ್ಲಿ, ಅದರಲ್ಲಿ ಹೊಡೆದ್ರೆ ಇವ್ರಿಗೆ ಸರೋಗಲ್ರಿ. ಇವ್ರ ಚರ್ಮಗಳೆಲ್ಲ ಮಂದ, ಇವ್ರ ಕಿವಿಗಳು, ಇವ್ರ ಕಣ್ಣುಗಳು, ಶರೀರ ಮಂದ. ಅದರಲ್ಲಿ ಹೊಡೆದ್ರೆ ಏನೂ ಪ್ರಯೋಜನ ಆಗಲ್ಲ. ಬೇರೆ ಯಾವುದನ್ನ ಹೊಸದು ರೆಡಿ ಮಾಡ್ಕೋಬೇಕು. ಹಳ್ಳಿಗಳಲ್ಲಿ ಹೇಳ್ತಾರೆ ಕಿತ್ತೋದ್ರಲ್ಲಿ ಹೊಡಿಬೇಕು, ಕಿತ್ತೋದ್ರಲ್ಲಿ ಅಂತ. ಅವು ಏನಿಗೂ ಪ್ರಯೋಜನ ಆಗಲ್ಲ ಇವರಿಗೆ. ಆ ಡೈಲಾಗ್ಗಳು ಬಿಟ್ಬಿಡ್ಬೇಕು, ಏನಾದರೂ ಹೊಸಾದರೂ ವ್ಯವಸ್ಥೆ ಮಾಡ್ಬೇಕು. ನೋಡ್ರಿ, ಗುರು ನನ್ನ ಲೈಫಲ್ಲಿ ಸಾಕಷ್ಟು ಕೇಳಿದ್ದೀನಿ. ನೀನು ಸತ್ಯ ಹರಿಶ್ಚಂದ್ರನ ಮೊಮ್ಮಗನಂಗೆ ಹೋದರೆ, ನೀನು ಧರ್ಮರಾಯನ ಮಗನಂಗೆ ಹೋದರೆ ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ, ಏನಕ್ಕೂ ಕೆಲಸಕ್ಕೆ ಬರಲ್ಲ ಅಂತ ನನಗೆ ಚಿಕ್ಕ ಹುಡುಗದಿಂದ ಹೇಳಿ ಜನ ನನಗೆ ಅಷ್ಟು ಹಿಂಸೆಗೆ ಟಾರ್ಚರ್ ಕೊಡೋರು. ಅದನ್ನೇ ಅವ್ರವ್ರ ಮಕ್ಳಿಗೆ ಕೊಟ್ಬಿಟ್ಟು ಮಕ್ಕಳಲ್ಲಿರೋ ಒಳ್ಳೆತನನೇ ಕೆಡ್ಸಾಕ್ಬಿಡ್ತಾರೆ. ಅವ್ರವ್ರ ಮಕ್ಕಳಿಗೆ ಏನಂತ ಬೋಧನೆ ಮಾಡ್ತಾರಂದರೆ, ಒಳ್ಳೆ ಥರ ಇರಬಾರ್ದು, ಮಾತಿಗೆ ಮಾತು ಬೆಳೆಸ್ಬೇಕು, ಏಟಿಗೆ ಏಟು ಹೊಡಿಬೇಕು, ಛತ್ರಿ ಕೆಲಸಕ್ಕೆ ಛತ್ರಿ ಕೆಲಸ, ಕಳ್ತನಕ್ಕೆ ಕಳ್ತನ ಮಾಡಬೇಕು. ಆ ರೀತಿ ವಿದ್ಯೆಗಳನ್ನು ಇವತ್ತು ಎಲ್ಲರೂ ಕಲಿಸೋದು. ಬಾಯಿದ್ರೇ ಬದುಕೋಕ್ಕಾಗೋದು ಅಂತಾರೆ. ಏನು ಮಾಡೋದು? ಅಂದರೆ ಒಳ್ಳೆತನ ಬೇಕಾಗಿಲ್ಲ ಯಾರಿಗೂ. ನ್ಯಾಯನೀತಿ ಸತ್ಯಧರ್ಮ ಬೇಕಾಗಿಲ್ಲ. ನ್ಯಾಯನೀತಿ ಸತ್ಯಧರ್ಮದಿಂದ ಹೋಗ್ಬಿಟ್ರೆ ನಾವು ಸ್ಮಶಾನಕ್ಕೆ ಹೋಗ್ಬಿಡ್ತೀರಿ. ಸತ್ಯದಿಂದ ಹೋದರೆ ಸುಡ್ಗಾಡಿಗೆ ಹೋಗ್ಬಿಡ್ತೀರಿ. ಸತ್ತ ಹರಿಶ್ಚಂದ್ರ ಒಬ್ಬರನ್ನೆಲ್ಲ ಸುಡ್ಗಾಡಿಗೆ, ಅದೇ ರೀತಿ ನಾವು ಹೋಗ್ಬಿಡ್ತೀರಿ. ಸತ್ಯದಿಂದ ಹೋದರೆ ಸತ್ಯ ಹರಿಶ್ಚಂದ್ರ ಸುಡ್ಗಾಡಿಗೆ ಹೋಗ್ಬಿಡ್ನಲ್ಲ, ಅದೇ ಹೆಂಡತಿ ಮಕ್ಕಳನ್ನ ಕಳ್ಕೊಂಡು ಅದೇ ರೀತಿ ನಾವು ಆಗ್ಬಿಡ್ತೀರಿ. ನಾವು ಸತ್ಯದಿಂದ ಹೋಗಬಾರ್ದು, ನಾವು ಚಾಲಾಕ ಆಗಿರಬೇಕು, ಬುದ್ಧಿವಂತರಾಗಿರಬೇಕು. ಈ ರೀತಿ ಪಾಠ ಹೇಳ್ಕೊಡ್ತಾರೆ ತಂದೆ ತಾಯಿ ಮಕ್ಕಳಿಗೆ. ಇವರೇ ಕೆಡಿಸ್ಬಿಡ್ತಾರೆ ಮಕ್ಕಳನ್ನ. ಆ ಮಕ್ಕಳಿಗೆ ತಿನ್ನಬಾರ್ದಲ್ಲ ತಿನ್ನೋದು ಕಲಿಸ್ತಾರೆ, ಕುಡಿಬಾರ್ದಲ್ಲ ಕುಡಿಯೋದು ಕಲಿಸ್ತಾರೆ, ಮಾತಾಡಬಾರ್ದಲ್ಲ ಮಾತಾಡೋದು ಕಲಿಸ್ತಾರೆ. ಆ ಚಿಕ್ಕ ಮಕ್ಕಳಿಗೆ ಅವೇನು ಹುಟ್ತಾನೆ ಪಾಪ ಇವೆಲ್ಲ ಎಲ್ಲ ಕೆಟ್ಟದ್ದೆಲ್ಲ ಕಲ್ಕೊಂಡು ಬಂದಿದ್ದಾವ, ಏನು ಇಲ್ವಲ್ಲ. ಅದನ್ನು ಕಲಿಸೋದು ಯಾರು? ಅವ್ರ ಮನೆಗಳಲ್ಲಿರೋರು, ಅಕ್ಕಪಕ್ಕ ಇರೋರು. ಈ ಕಾರಣದಿಂದ ವಿನಾಶ ಹೊಂದ್ತಾರೆ, ಮಕ್ಕಳು ಕೂಡ ಕೆಟ್ಟೋಗ್ತಾರೆ. ಪರಂಪರೆ ಮನೆಗಳಲ್ಲೇ ಅವ್ರ ಪರಂಪರೆ. ತಾತ ಅಜ್ಜಿ ಮಕ್ಕಳಿಗೆ ಏನು ಕಲಿಸ್ತಾರೋ, ಅಪ್ಪ ಅಮ್ಮ ಮಕ್ಕಳಿಗೆ ಏನು ಕಲಿಸ್ತಾರೋ. ಒಳ್ಳೆಯವ್ರು ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ತಾತ ಅಜ್ಜಿ ಇದ್ದಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಒಳ್ಳೆಯವ್ರು ಇದ್ದಾರೆ. ಕೆಲವ್ರು ಇದ್ದಾರೆ, ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಕೆಟ್ಟವ್ರು ಅಂತಿಲ್ಲ. ಒಳ್ಳೆಯವ್ರು ಇದ್ದಾರೆ. ತಂದೆ ತಾಯಿ ಒಳ್ಳೆಯವರಾಗಿದ್ದರೆ ಮಕ್ಕಳು ಒಳ್ಳೆಯವರಾಗಿರಲ್ಲ. ಮಕ್ಕಳು ಒಳ್ಳೆಯವರಾಗಿದ್ದರೆ ತಂದೆನೋ ಇಲ್ಲ ತಾಯಿನೋ ಯಾರೋ ಕೆಟ್ಟವರಾಗಿರ್ತಾರೆ, ಇಲ್ಲ ತಾತ ಅಜ್ಜಿ ಕೆಟ್ಟವರಾಗಿರ್ತಾರೆ, ಇಲ್ಲ ತಾತ ಅಜ್ಜಿ ಒಳ್ಳೆಯವರಾಗಿದ್ದರೆ ಮಕ್ಕಳು ಯಾರೋ ಒಬ್ಬರು ಕೆಟ್ಟವರಿರ್ತಾರೆ, ಇಲ್ಲ ಮೊಮ್ಮಕ್ಕಳು ಯಾರೋ ಕೆಟ್ಟವರಾಗಿರ್ತಾರೆ ಅಲ್ವಾ? ಇಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಒಳ್ಳೆಯವರು ಅಲ್ವಾ? ಜೊತೆಗೆ ಆ ಧರ್ಮ ಈ ಧರ್ಮ, ಇನ್ನೊಂದು ಧರ್ಮ ಮತ್ತೊಂದು ಧರ್ಮ, ಜೊತೆಗೆ ಬಡವರು ಶ್ರೀಮಂತರು, ಜೊತೆಗೆ ಆ ಜಾತಿ ಈ ಜಾತಿ ಇನ್ನೊಂದು ಜಾತಿ. ಭಾಳ ಗೊಡೆ ಭೂಮಿ ಮೇಲೆ ಭಾಳ ಕೆಟ್ಟದಾಗಿರುತ್ತೆ. ಭಾಳ ಪರಿಸ್ಥಿತಿ. ಇಂಥ ಒಂದು ಚಕ್ರವ್ಯೂಹ ಅಂತಾರಲ್ಲ, 7 ಸುತ್ತಿನ ಕೋಟೆ ಚಕ್ರವ್ಯೂಹ, ಪದ್ಮವ್ಯೂಹ ಅಂತಿರಲ್ಲ, ಅದರಲ್ಲಿ ನಾವು ಸಿಕ್ಕಾಗೋಗ್ಬಿಟ್ಟು ನರಳ್ತಾ ಇದ್ದೀವಿ. ಕುರುಕ್ಷೇತ್ರ ಯುದ್ಧದಲ್ಲಿ ಹೆಂಗೆ ಸಿಕ್ಕಾಗೋಣ. ಒಟ್ಟಿನಲ್ಲಿ ಇಲ್ಲಿ ಒಳ್ಳೆ ಥರ ಹೋದರೆ ಉದ್ಧಾರ ಆಗಲ್ಲ ಅನ್ನೋದು ತಪ್ಪು ಕಲ್ಪನೆ. ನೋಡಿರಿ, ನನ್ನ ಜೀವನದಲ್ಲಿ ಹೇಳ್ತೀನಿ,
ನನಗೆ ಯಾರ್ಯಾರೋ ಅವಮಾನ ಮಾಡೋರು, ಯಾರ್ಯಾರೋ ಚುಡಾಯಿಸೋರು, ಏನೇನೋ ಹೇಳೋರು. ಒಳ್ಳೆ ಥರ ಹೋಗ್ಬಿಟ್ರೆ ನಾವು ಉದ್ಧಾರ ಆಗಲ್ಲ, ಒಳ್ಳೆ ಥರ ಹೋಗ್ಬಿಟ್ರೆ ನಾವು ಉದ್ಧಾರ ಆಗಲ್ಲ ಅಂತ. ಖಂಡಿತ ನಾನು ಹೇಳ್ತೀನಿ, ಅದು ತಪ್ಪು ಕಲ್ಪನೆ. ಯಾಕಂದರೆ ನನ್ನ ಈಗಿನ ಪರಿಸ್ಥಿತಿ ನೋಡ್ರಿ, ಈಗಿನ ನನ್ನ ಪರಿಸ್ಥಿತಿನಲ್ಲಿ ನಂದು ಒಂದು ಚಾನಲ್ ಇದೆ, ಹೋಮಾಸ್ NS 2012 ಅಂತ. ಹೋಮಾಸ್ NS ಮಾಸ್ NS 2012 ಮಾಸ್ NS 2012 ನಂದು ಚಾನಲ್ ಇದೆ. ಆ ಚಾನಲ್ 2018ನೇ ಇಸ್ವಿನಲ್ಲೇ ಓಪನ್ ಮಾಡಲಾಯಿತು. ಆಗ ನಾನು ಶ್ರೀರಂಗಪಟ್ಟಣದಲ್ಲಿದ್ದೆ. ಒಂದು ಕತೆ ಹೇಳ್ತೀನಿ, ಸತ್ಯದಿಂದ ಹೋದರೆ ಸುಡುಗಾಡಿಗೆ ಹೋಗ್ತೀವ ಹೋಗಲ್ವಾ ಅಂತ. ಸತ್ಯ ಹರಿಶ್ಚಂದ್ರ ಸದ್ದಿಂದ ಮಾತಾಡಿದ್ದಕ್ಕೆ ಸುಡುಗಾಡಿಗೆ ಹೋಗ್ಬಿಟ್ಟ. ಅದಕ್ಕೆ ನಾವು ಸದ್ದಿಂದ ಹೋಗಬಾರ್ದು, ಯಾವಾಗ ಸುಳ್ಳು ಪಳ್ಳು ಹೇಳ್ಕೊಂಡು ಬದುಕಬೇಕು. ನಾವು ಒಳ್ಳೆಯ ರೀತಿ ಇದ್ದರೆ ಈ ಲೋಕದಲ್ಲಿ ಬದುಕೋಕ್ಕಾಗಲ್ಲ. ನ್ಯಾಯ ನೀತಿಯನ್ನು ಪಾಲನೆ ಮಾಡಿದ್ರೆ, ಸತ್ಯವನ್ನು ಪಾಲನೆ ಮಾಡಿದ್ರೆ ಬದುಕೋಕ್ಕಾಗಲ್ಲ. ಈ ರೀತಿ ಸಾಕಷ್ಟು ಮಂದಿ ಹೇಳ್ತಾರೆ. ಅದು ತಪ್ಪು ಕಲ್ಪನೆ ಅಂತ ನಾನು ಹೇಳ್ತೀನಿ. ಅದೇ ದೇವ್ರನ್ನ ನಂಬಿಬಿಟ್ರೆ, ದೇವ್ರನ್ನ ಧ್ಯಾನ ಮಾಡ್ಕೊಂಡು ಕೂತ್ಕೊಬಿಟ್ರೆ, ಒಳ್ಳೆಯ ಮಾರ್ಗವನ್ನು ಅನುಸರಿಸ್ಬಿಟ್ರೆ, ಓ ರಾಮ ಅದು ಬೇಡ ಅಂತಾರೆ. ನೋಡಿ, ನಮ್ಮಂಥ ಸಾಧುಗಳ ಜೊತೆಗೆ ಸೇರೋಕ್ಕೆ ಬಿಡಲ್ಲ ಅಪ್ಪ ಅಮ್ಮಗಳು ಅವ್ರ ಮಕ್ಕಳನ್ನ. ನಾನು ಚಿಕ್ಕ ಹುಡುಗಲ್ಲೇ ನಾನು ಮಾಂಸ ತಿಂತಿರಲಿಲ್ಲ, ಪ್ರಾಣಿ ಹಿಂಸೆ ಮಾಡ್ತಿರಲಿಲ್ಲ, ಧ್ಯಾನ, ಭಗವಂತನ ಧ್ಯಾನ ಇದೆಲ್ಲ ಮಾಡೇನಿ. ನನ್ನ ಜೊತೆ ಕೆಲವರು ಹುಡುಗರು ಬರೋರು, ಅವರು ಕೂಡ ಮಾಂಸಾಹಾರ ಬಿಟ್ಬಿಟ್ರು. ಆಮೇಲೆ ಅವ್ರ ಅಪ್ಪ ಅಮ್ಮಗಳು ನನ್ನ ಮೇಲೆ ಗಲಾಟೆ ಮಾಡಿದ್ರು, ನೀನೇನೋ ನಮ್ಮ ಮಕ್ಕಳಿಗೆಲ್ಲ ಕೆಡಿಸ್ಬಿಟ್ಟಿದ್ಯಾ ಅಂತ. ನೋಡಿ ಹೆಂಗಿದೆ ಕತೆ. ನಾನು ಅವ್ರ ಮಕ್ಕಳನ್ನ ಕೆಡಿಸ್ಬಿಟ್ಟಿದ್ದೀನಂತ. ನಾನು ಮಾಂಸ ತಿನ್ನಲ್ಲ, ಬೀಡಿ ಕುಡಿಯಲ್ಲ, ಸಿಗರೇಟ್ ಕುಡಿಯಲ್ಲ, ಕಳ್ತನ ಮಾಡಲ್ಲ, ಒಳ್ಳೆಯ ಥರ ಬುದ್ಧನ ತತ್ವಗಳನ್ನು ಪಾಲನೆ ಮಾಡ್ತಾಯಿದ್ದೀನಿ. ಆಸೆಯೇ ದುಃಖದ ಮೂಲ ಅಂತ, ಹಿಂಸೆ ಮಹಾಪಾಪ ಅಂತ, ಅಹಿಂಸೆ ಮೋಕ್ಷಕ್ಕೆ ಮಾರ್ಗ ಅಂತ, ಭಕ್ತಿ ಮತ್ತು ಧ್ಯಾನವೇ ನಿತ್ಯ ಸತ್ಯ ಅಂತ ನಾನು ಫಾಲೋ ಮಾಡ್ತಾಯಿದ್ದೀನಿ. 13 ವಯಸ್ಸಿಗೆ 5ನೇ ತರಗತಿಯಲ್ಲಿ ಪಾಠ ಕೇಳಿ, ಬುದ್ಧ ಮಹಾವೀರರ ಪಾಠ ಕೇಳಿ. ಅದಕ್ಕೂ ಮೊದಲು ಬೇಟೆಗಾರನಾಗಿದ್ದೆ. ಯಾರೋ ನಮ್ಮ ಹಳ್ಳಿಯಲ್ಲಿ ಬೇಟೆಗಾರರ ಮಕ್ಕಳ ಜೊತೆ ಸೇರಿ ಕಳ್ತನೂ ಮಾಡ್ತಿದ್ದೆ, ಮೋಸ ಮಾಡ್ತಿದ್ದೆ. ಆ ಟೈಮಲ್ಲಿ ಅವ್ರ ಮನೆಗಳ ಹತ್ರ ಹೋದರೆ ಕಲ್ಲಲ್ಲಿ ಹೊಡೆಯೋರು ನನಗೆ, ಕಳ್ಳ ಇವನು ಕಳ್ಳ ಅಂತ. ಆ ಹಿಂಸೆ ತಾಳೋಕ್ಕಾಗಿಲ್ಲ ನಾನು. ಅದು ಹೆಂಗೋ 5ನೇ ತರಗತಿನಲ್ಲಿ ಪಾಠ ಕೇಳಿ ಬದಲಾವಣೆ ಆದೆ. ಮಾಂಸ ತಿನ್ನೋದು ಬಿಟ್ಟೆ, ಕಳ್ತನ ಮಾಡೋದು ಬಿಟ್ಟೆ, ಮೋಸ ಮಾಡೋದು ಬಿಟ್ಟೆ, ಹಿಂಸೆ ಮಾಡೋದು ಬಿಟ್ಟೆ, ಪ್ರಾಣಿಗಳು ಬೇಟೆ ಆಡೋದು ಬಿಟ್ಬಿಟ್ಟೆ. ಒಳ್ಳೆಯವನಾಗಬೇಕು ಅಂತ. ಎಲ್ಲರೂ ಕೂಡ ಹಿಂಸೆ ತಾಳಲಾರ್ದೆ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ ಅಂತ ಅಂದ್ಕೊತೀನಿ. ಅವನಿಗೆ ಜ್ಞಾನ ಕೊಟ್ಟ. ಬುದ್ಧ ಮಹಾವೀರ ಪಾಠ ಕೇಳಿ ಸ್ಕೂಲಲ್ಲಿ ಅರ್ಧ ಗಂಟೆಯಲ್ಲಿ ಪಾಠ ಕೇಳಿ ಅವತ್ತೇ ಮಾಂಸಾಹಾರ ತ್ಯಾಗ ಮಾಡಿದೆ. ನಾವು ಗೌಡ್ರಿ ಒಕ್ಕಲಿಗರು ಜಾತಿನಲ್ಲಿ. ನಮ್ಮಪ್ಪ ಅಂತೂ ಡೈಲಿ ಎಣ್ಣೆ ಹೊಡೆಯೋನು. ನಮ್ಮಪ್ಪ ವಾರಕ್ಕೆ 2 ಸಾರಿ 3 ಸಾರಿ ಮಾಂಸ ತರ್ತಿದ್ದ. ನಾನಂತೂ ಬೇಟೆ ಆಡೇನೆ. 2ನೇ ತರಗತಿಗೆ ಬೇಟೆ ಆಡೇನೆ, 5ನೇ ತರಗತಿವರೆಗೂ ಬೇಟೆ ಆಡ್ತಿದ್ದೆ. 5ನೇ ತರಗತಿಯಲ್ಲಿ ಜ್ಞಾನೋದಯ ಆಯಿತು. ನಮ್ಮಪ್ಪ 2ನೇ ತರಗತಿಯಲ್ಲೇ ಹೊಲ್ಟೋದ, ಪರಲೋಕಕ್ಕೆ ಹೊಲ್ಟೋದ ನಮ್ಮಪ್ಪ. ಬೇಟೆಗಾರ ಮಕ್ಕಳ ಜೊತೆ ಸೇರಿ ಬೇಟೆ ಆಡೋದು ಕಲ್ಕೊಂಡು, ಪ್ರಾಣಿ ಹಿಂಸೆ ಮಾಡೋದು ಕಲ್ಕೊಂಡು, ಸಾಕಷ್ಟು ಪ್ರಾಣಿಗಳಿಗೆ ಹಿಂಸೆ ಮಾಡಿದೆ, ಕಳ್ತನ ಮಾಡ್ತಿದ್ದೆ. ಆ ವಯಸ್ಸಿಗೆ ಆ ಭಗವಂತ ನನಗೆ ಜ್ಞಾನ ಕೊಟ್ಟ. ಆದರೆ ಬದಲಾವಣೆ ಆದೆ. ಆದರೆ ನನ್ನ ಜೊತೆಗೆ ಸೇರಿದ ಮಕ್ಕಳು ಕೂಡ ಬದಲಾವಣೆ ಆಗೋರು. ಅವರು ಮಾಂಸ ತಿನ್ನೋದು ಬಿಟ್ಬಿಡ್ತಾಯಿದ್ರು, ಒಳ್ಳೆಯವರಾಗೋರು. ಆದರೆ ಅವ್ರ ಅಮ್ಮಗಳಿಗೆ ಅದು ಇಷ್ಟ ಆಗಲಿಲ್ಲ. ಅವ್ರ ಮನೇಲಿರೋ ಪೇರೆಂಟ್ಸ್ಗೆ, ಅವ್ರ ಪೋಷಕರಿಗೆ ಇಷ್ಟ ಆಗಲಿಲ್ಲ. ನನ್ನ ಮೇಲೆ ಗಲಾಟೆ ಮಾಡೋರು. ಅಷ್ಟೇ ಅಲ್ಲ, ಮೊದಲು ನಾನು ಕಳ್ತನ ಮಾಡೋವಾಗ, ಮೋಸ ಮಾಡೋವಾಗ, ವಂಚನೆ ಮಾಡೋವಾಗ ಅವಾಗೂ ನನ್ನ ಜೊತೆ ಸೇರಿಸ್ತಾ ಇರಲಿಲ್ಲ ಅವರು. ಇವ್ನು ಕೆಟ್ಟವನು, ಇವ್ನು ಕಳ್ತನ ಮಾಡ್ತಾನೆ, ಇವನ ಜೊತೆ ಸೇರಿಸ್ಬಾರ್ದು ಅಂತ, ಅವನ ಜೊತೆ ಸೇರಬಾರ್ದು ಅಂತ. ಎಷ್ಟರ ಮಟ್ಟಿಗೆ ಅಂದರೆ, ನಮ್ಮ ಹಳ್ಳಿಯಲ್ಲಿ ಒಬ್ಬರಿದ್ದರು ಮಾಸ್ಟ್ರು, ಚೇರ್ಮನ್ರ ಮಗ. ಅವನು ಕೂಡ ನಮ್ಮ ಸ್ಕೂಲಲ್ಲಿ, ಮಿಡ್ಲ್ ಸ್ಕೂಲಲ್ಲಿ ಮಾಸ್ಟ್ರ್ ಆಗಿದ್ದ. ಅವನೇನು ಮಾಡಿಬಿಟ್ಟ ಗೊತ್ತಾ, ನಾನು ಕಳ್ತನ ಮಾಡ್ತೀನಿ, ಬೇಟೆ ಆಡ್ತೀನಿ, ಬಿಡಿ ಸಿಗರೇಟ್ ಕುಡಿತೀನಿ ಅಂದ್ಬಿಟ್ಟು ಆ ವಯಸ್ಸಿಗೆ ನನ್ನನ್ನು ಫೇಲ್ ಮಾಡಿಬಿಟ್ಟ ನನ್ನ. 5ನೇ ತರಗತಿಯಲ್ಲಿ ಮತ್ತೆ ಇನ್ನೊಂದು ವರ್ಷ ಕೂತ್ಕೋಬೇಕಾಯ್ತು. ಕೂರಿಸ್ಬಿಟ್ಟ ಅವನು ನನ್ನ ಮೇಲೆ ದೇಶಕ್ಕೆ. ನಿಜ ಹೇಳ್ಬೇಕಾದ್ರೆ ನಾನೆಲ್ಲ ಕರೆಕ್ಟಾಗಿ ಬರ್ತಿದ್ದೆ ಎಕ್ಸಾಮಲ್ಲಿ, ಪಾಸ್ ಮಟ್ಟಿಗೆ ಬಂದಿದ್ದೆ. ಆದರೆ ಅವನಿಗೆ ಇಷ್ಟ ಆಗಲಿಲ್ಲ ನನ್ನನ್ನು ನೋಡಿ ದೇಶ. ಅವನು ಮಾಡಿದ್ದು ಒಳ್ಳೆಯದೇ ನನಗೆ. 5ನೇ ತರಗತಿಯಲ್ಲಿ ಅದೇ ಕ್ಲಾಸಲ್ಲಿ ಕೂತ್ಕೊಂಡೆ. ನೆಕ್ಸ್ಟ್ ಮುಂದಿನ ವರ್ಷ ಪಾಠ ಕೇಳಿದೆ ಸೋಷಿಯಲ್ ಸ್ಟಡೀಸಲ್ಲಿ, ಸಮಾಜಶಾಸ್ತ್ರದಲ್ಲಿ ಬುದ್ಧ ಮತ್ತು ಬೌದ್ಧ ಜೈನ ಧರ್ಮ ತತ್ವಗಳನ್ನು ಕೇಳಿದೆ.
ಆಧ್ಯಾತ್ಮಕ್ಕೆ ಕಾಲಿಟ್ಟೆ. ನನ್ನ ಮನಸ್ಸು ಪರಿವರ್ತನೆ ಆಯಿತು, ಭಾವನೆಗಳು ಸರಿ ಹೋಯ್ತು, ಶುದ್ಧ ಆಯಿತು. ಆದರೆ ಅನಂತರ ಏನಾಯಿತು, ಪೋಷಕರು ಇನ್ನೊಂದು ಥರ ನಾಟಕ ಆಡೋಕ್ಕೆ ಶುರುವಾದರು. ಇವನು ನಮ್ಮ ಮಕ್ಕಳನ್ನೆಲ್ಲ ಕೆಡಿಸ್ಬಿಡ್ತಾನೆ, ನಮ್ಮ ಮಕ್ಕಳು ಮಾಂಸ ತಿನ್ನೋದನ್ನು ಇವನು ಬಿಡಿಸ್ಬಿಡ್ತಾನೆ, ನಮ್ಮ ಮಕ್ಕಳು ಇವಾಗ ಮಾಂಸ ತಿನ್ನಲ್ಲ, ಇವನ ಜೊತೆ ಸೇರಿಬಿಟ್ಟು ನಿನ್ನ ಜೊತೆ ಸೇರಿಬಿಟ್ಟು ನನ್ನ ಮಕ್ಕಳು ಮಾಂಸ ಬಿಟ್ಬಿಟ್ಟವ್ರೆ ಅಂತ ನನ್ನ ಮೇಲೆ ಜಗಳಕ್ಕೆ ಬರೋರು. ನೋಡ್ರಿ ಹೆಂಗಿದೆ ಜನ. ಅಲ್ಲ, ನಾನು ಕೆಟ್ಟವನಾಗಿರೋವಾಗ ಅವಾಗೂ ಬೈತಾಯಿದ್ರು, ಇವಾಗ ಒಳ್ಳೆಯವನಾಗಿದ್ದೀನಿ ಇವಾಗೂ ಬೈತಾರೆ ಇವರು. ಈ ಪ್ರಪಂಚ ಅಷ್ಟೇ ರೀ. ನಾವು ಒಳ್ಳೆಯವರಾದರೂ ಕಣ್ಣಲ್ಲಿ ನೋಡಲ್ಲ, ನಾವು ಬೆಳೆದ್ರೂ ನೋಡಲ್ಲ, ನಾವು ಉದ್ಧಾರ ಆದರೂ ನೋಡಲ್ಲ, ಕೆಟ್ಟರೂ ನೋಡಲ್ಲ, ಅಲ್ಲೇನ್ರಿ? ಹಂಗೆ ಪ್ರಪಂಚ. ಬಿಡಿ, ಆ ವೃಕ್ಷ ಬೇಡ. ಆದರೆ ಶಿವನನ್ನು ನಂಬಿದರೆ ಕೈಗೆ ಚಿಪ್ ಕೊಡ್ತಾನ, ಕಪ್ಪು ಕೊಡ್ತಾನ. 2018ರಲ್ಲಿ ಯೂಟ್ಯೂಬ್ ಚಾನಲ್ಲು ನಂದು ಮೊಬೈಲಲ್ಲಿ ಓಪನ್ ಮಾಡಿದೆ. ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ಕೊಂಡು ಬಂದೆ ನಾನು ಚಿಕ್ಕ ಹುಡುಗಯಿಂದ. 2ನೇ ತರಗತಿಯಲ್ಲಿ ತಂದೆನ ಕಳ್ಕೊಂಡೆ, 6ನೇ ತರಗತಿಯಲ್ಲಿ ತಾಯಿನ ಕಳ್ಕೊಂಡೆ, ಚಿಕ್ಕಪ್ಪ ಚಿಕ್ಕಮ್ಮ ಇದ್ದರು ಅವ್ರನ್ನೂ ಕಳ್ಕೊಬಿಟ್ಟೆ, 7ನೇ ತರಗತಿನಲ್ಲಿ ಚಿಕ್ಕಪ್ಪನ ಕಳ್ಕೊಂಡೆ. ನನಗೆ ಯಾರು ಆಶ್ರಯ ಕೊಟ್ಟಿದ್ರು, ನಮ್ಮ ಚಿಕ್ಕಪ್ಪನ ಕಳ್ಕೊಬಿಟ್ಟೆ. ಲಾಸ್ಟಿಗೆ ಬಡತನ, ಅನಾಥನಾಗ್ಬಿಟ್ಟೆ. ತಿನ್ನೋಕೋ ಗತಿ ಇಲ್ಲ, ಹಾಸ್ಟೆಲ್ಗೆ ಸೇರಬೇಕಾಯ್ತು. ಅನಂತರ ಹಾಸ್ಟ್ಲಲ್ಲೇ ಒಂದು 5 ವರ್ಷ, 10ನೇ ತರಗತಿವರೆಗೂ. ಆಮೇಲೆ ಸೀಟ್ ಸಿಗಲಿಲ್ಲ ಹಾಸ್ಟ್ಲಲ್ಲಿ, ಬೇರೆ ಊರಿಗೆ ಹೋಗ್ಬೇಕಾಯ್ತು. ಆಮೇಲೆ ಕಾಲೇಜ್ ಬಿಟ್ಬಿಟ್ಟೆ 2.5 ತಿಂಗಳಿಗೆ. ಆಮೇಲೆ ಬೆಂಗಳೂರು, ಅಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡಿದೆ, ಫ್ಯಾಕ್ಟ್ರಿಗಳಲ್ಲಿ ಹೆಲ್ಪರ್ ಕೆಲಸ ಮಾಡಿದೆ. ಆನಂತರ ITI ಟ್ರೈನಿಂಗ್ ಅಂತ ರೇಡಿಯೋ TV ಟ್ರೈನಿಂಗ್ ಮಾಡಿದೆ. ಆನಂತರ ಶಾಪು ಹಾಕ್ಕೊಂಡೆ, TV ಮೆಕ್ಯಾನಿಕ್ಕು ಆದೆ, 2 ಅಂಗಡಿ ಮಾಡಿಕೊಂಡೆ. ಆನಂತರ ಯಾರೋ ನಮ್ಮ ರಿಲೇಟಿವ್, ನಮ್ಮ ಅತ್ತೆ, ಅವ್ರ ಮೇಲೆ ದೇಶಕ್ಕೆ ಅವ್ರ ಮಗಳನ್ನೇ ಲವ್ ಮ್ಯಾರೇಜ್ ಥರ ಮಾಡ್ಕೊಂಡೆ. ಆಮೇಲೆ ಬಡತನ ತಿನ್ನೋಕೆ ಗೊತ್ತಿಲ್ಲ, ಸಾಲಗಾರನಾದೆ, ರೋಗಗಳು ಬಾದೆ, ಸಾಲಗಾರ ಹತ್ರ ಉಗಿಸ್ಕೊಂಡೆ, ವ್ಯಾಪಾರ ನಡೀತಾ ಇಲ್ಲ. ಕಾರಣ ಕರೆಂಟ್ ಇರ್ತಾಯಿಲ್ಲ, ಬರೀ ದಿನಕ್ಕೆ 2 ಅವರ್ ಕೊಡ್ತಿದ್ದ, 3 ಅವರ್ ಕೊಡ್ತಿದ್ದ. ಆ ಥರ ಪರಿಸ್ಥಿತಿಗಳೆಲ್ಲ ಎದುರಿಸ್ದೆ. ಲಾಸ್ಟಿಗೆ ಏನಾದರೂ ಮಾಡಬೇಕಂತ ಸಂಶೋಧನೆ ಮಾಡಬೇಕಂತ ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಮತ್ತೆ ಸಂಶೋಧನೆ ಶುರು ಮಾಡಿದೆ. ಅಲ್ಲಿ DNA, ಬಯೋಕೆಮಿಸ್ಟ್ರಿ ಅದೆಲ್ಲ ಸ್ಟಡಿ ಮಾಡಿದೆ. ಹಾಗೆ DRDOನಲ್ಲಿ ಕೆಲಸ ಮಾಡಿದೆ, ಇಂಡಿಯನ್ ಆರ್ಮಿ DRDO ಸಂಶೋಧನಾ, ಅಲ್ಲೆಲ್ಲ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಒಂದು ಸ್ವಲ್ಪ ದಿನ ಮಾಡಿದೆ. ಅನಂತರ ಏನೇ ಆಗಲಿ ಸಂಶೋಧನೆ ಮಾಡಬೇಕಂತ ಹಠ ಮಾಡಿದೆ. ಹಠ ಯೋಗಿ ಆದೆ. ಅವಾಗ ಸಂಶೋಧನೆ ಬೆಂಗಳೂರಲ್ಲಿ ಸಂಶೋಧನಾ ಕೇಂದ್ರನೂ ಮಾಡಿದೆ. ಬ್ಯಾಂಕಾಕ್, ಮಲೇಷ್ಯಾ, ಚೈನಾ ಈ ಕಂಪನಿಗಳ ಜೊತೆ ನಾವು ಶೇರು ಮಾಡ್ಕೊಂಡ್ವಿ. ಅವ್ರ ಜೊತೆ ನಾವು ಕೆಲಸ ಮಾಡಿದ್ವಿ. ಹಾಗೆ ಆನಂತರ ಮೈಸೂರಿಗೆ ಹೋದೆ. ಅಲ್ಲೇ ಒಂದು 10 ತಿಂಗಳು ಮೈಸೂರಲ್ಲಿ ಶ್ರೀರಂಗಪಟ್ಟಣದಲ್ಲಿ 4 ವರ್ಷ ಮನೆ ಮಾಡಿದೆ. ಅಲ್ಲಿ ಸಂಶೋಧನೆ ಶುರು ಮಾಡಿದೆ. ಸಾಕಷ್ಟು ವಿದ್ಯಾರ್ಥಿಗಳು, ವಿಜ್ಞಾನಿಗಳು, ಪ್ರೊಫೆಸರ್ಗಳು, ಡಾಕ್ಟ್ರುಗಳು, ಸರ್ಜನ್ಗಳು ಅವ್ರ ಜೊತೆ ಮೈಸೂರಲ್ಲಿ. ಲಾಸ್ಟಿಗೆ ಒಂದು ಸೈನ್ಸಲ್ಲಿ, ಫಿಸಿಕ್ಸಲ್ಲಿ ನ್ಯೂಟ್ರನ್ಸ್ ಬಗ್ಗೆ, ಕೆಮಿಸ್ಟ್ರಿಯಲ್ಲಿ ಬಯೋಕೆಮಿಸ್ಟ್ರಿ, DNA ಜೆನೆಟಿಕ್ ಇಂಜಿನಿಯರಿಂಗು ಅದು. ಆಮೇಲೆ ಆಧ್ಯಾತ್ಮದಲ್ಲಿ ಸಪ್ತಚಕ್ರಗಳ ಸಾಧನೆ, ಇದೆಲ್ಲ ಬಾಲ್ಯದಿಂದ ಇದು ಆಧ್ಯಾತ್ಮ. 6ನೇ ತರಗತಿಯಿಂದಲೇ ಧ್ಯಾನ, ತಪಸ್ಸು ಇದೆಲ್ಲ ಮಾಡ್ತಿದ್ದೆ. ಆದರೆ ಒಳ್ಳೆಯವನು ಆದಷ್ಟು 2 ಮಕ್ಕಳಾಯಿತು, 3 ಮಕ್ಕಳು ಆಯಿತು. ನನ್ನ ಹೆಂಡತಿ ನನಗೆ ತುಂಬ ಸಪೋರ್ಟ್ ಮಾಡಿದ್ಲು. ಆದರೆ ಇನ್ನೇನು ನಾವು ಸಾಧನೆ ಮಾಡ್ತಾಯಿದ್ವಿ ಸಂಶೋಧನೆಯಲ್ಲಿ 13ನೇ ಇಸ್ವಿ, ಆ ಟೈಮ್ಗೆ ಸ್ವಲ್ಪ ಕೈ ಕೊಟ್ಬಿಟ್ಲು ಅವಳು ನನಗೆ. ಅದೊಂದು ದೊಡ್ಡ ಕತೆ. ಹಾಗೆ ನನ್ನ ಕೈ ಕೆಳಗಿದ್ದವರೇ ನನಗೆ ಮೋಸ ಮಾಡಿದ್ರು. 18 ವರ್ಷ ನನ್ನ ಕೈ ಕೆಳಗಿದ್ದ ಅಸಿಸ್ಟೆಂಟ್ಗಳೇ ಮೋಸ ಮಾಡಿದ್ರು. ಮೋಸ ದುಡಿಯೋದ್ರಲ್ಲಿರ್ಬೋದು, ಆರ್ಥಿಕವಾಗಿ ಹಣಕಾಸು ವ್ಯವಹಾರ ಇರ್ಬೋದು, ಎಲ್ಲ ರೀತಿಯಲ್ಲೂ ಮೋಸ. ಕಟ್ಕೊಂಡ ಹೆಂಡತಿಗಳೇ ಮೋಸ. ಮಕ್ಕಳನ್ನೂ ತನ್ನ ಕಡೆ ನನ್ನ ನಂಬರೇ ಬ್ಲ್ಯಾಕ್ ಮಾಡಕ್ಕೆ ಬಿಡ್ರಿ. ಯಾಕೆ? ಬಡತನ. ಏನೇ ಆಗಲಿ ಸಂಶೋಧನೆ ಮಾಡಬೇಕು, ಏನೇ ಆಗಲಿ ಉದ್ಧಾರ ಆಗಬೇಕನ್ನೋ ಹಠ ನಂದು. ಅದಕ್ಕಾಗಿ ಅಲ್ಪ ಸ್ವಲ್ಪ ದುಡ್ಡು, ನಂದೇನು ದೊಡ್ಡ ಉದ್ಯೋಗ ಅಲ್ಲ. ನಾನು ಓದಿರೋದೇ ಫಸ್ಟ್ PUC 2.5 ತಿಂಗಳು ಡಿಸ್ಕಂಟಿನ್ಯೂ, 10th ಪಾಸ್ ಅಷ್ಟೇ. ಯಾವುದೋ ಒಂದು ಎಲೆಕ್ಟ್ರಿಷಿಯನ್ ಕೆಲಸ, ಅದನ್ನು ದುಡ್ಕೊಂಡು ಇಡೀ ನನ್ನ ಸಂಶೋಧನೆಗೆ ಲ್ಯಾಬ್ಗಳು, ಮೆಡಿಕಲ್ ಸ್ಟೋರುಗಳು, ಆಮೇಲೆ ಎಷ್ಟೋ ಅಂಗಡಿಗಳಲ್ಲಿ CDಗಳು ಅದು ಇದು ತೊಗೊಂಡು ಬರ್ದು, ಬ್ರೌಸಿಂಗ್ ಸೆಂಟ್ರ್ಗಳಲ್ಲಿ ಆ ಪ್ರಿಂಟಿಂಗ್ಗೆ
ಹಾಸ್ಪಿಟ್ಲ್ಗಳಲ್ಲಿ ಹೀಗೆ ಎಲ್ಲ ಕಡೆ ಸಂಶೋಧನೆ ಮಾಡಬೇಕಾದ್ರೆ ಬೇಜಾನ್ ದುಡ್ಡು ಖರ್ಚಾಗ್ತಿತ್ತು. ನಾವು ಯಾರ ಹತ್ರ ಕೈ ಚಾಚ್ತಾ ಇರಲಿಲ್ಲ. ಅಲ್ಪ ಸ್ವಲ್ಪ ದುಡ್ಡು ನನಗೆ ಒಬ್ಬ ಸಹಾಯ ಮಾಡ್ತಿದ್ದ, ನನ್ನ ಅಸ್ಟೆಂಟು. ಲಾಸ್ಟಿಗೆ ಅವನು ಕೈ ಕೊಟ್ಬಿಟ್ಟು ಅವನು ಮೋಸ ಮಾಡ್ದ. ಸ್ವಾರ್ಥ ಉದ್ದೇಶದಿಂದ ಸಹಾಯ ಮಾಡ್ತಿದ್ದ. ಅಜ್ಞಾನ ಅವನು ಮೋಸ ಮಾಡ್ದ. ಹೆಂಡ್ತಿ ಮೋಸ. ನಾನು ನಂಬರೇ ಬ್ಲಾಕ್ ಮಾಡೋಕ್ಕಿದ್ಲು ಹೆಂಡ್ತಿ. ಮಕ್ಕಳನ್ನೂ ಬ್ಲಾಕ್ ಮಾಡಿಸ್ಬಿಟ್ಲು ನಂಬರ್. ಲಾಸ್ಟಿಗೆ 13ನೇ ಇಸ್ವಿಯಲ್ಲಿ ಚಿತ್ರಾನ್ನ ಆಗೈತೆ ನನ್ನ ಜೀವನ. ಒಂಟಿ ಆಗ್ಬಿಟ್ಟೆ. ಆನಂತರ ಮೊದಲೇ ಒಂಟಿ. ಫ್ಯಾಮ್ಲಿ ಒಂದು ಕಡೆ ಇರ್ತಿತ್ತು, ನಾನು ಸಂಶೋಧನೆ ಮಾಡೋದು ಒಂದು ಕಡೆ ರೂಮ್ ಇರ್ತಿತ್ತು, ಒಂದು ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ. ಮನೆಯಲ್ಲಿ ಅಡುಗೆ ಮಾಡೋರು, ಅಲ್ಲಿಂದ ಊಟ ಬರೋದು, ಆ ಊಟ ತಿನ್ಕೊಂಡು ಬದುಕ್ತಿದ್ದೆ. ಸಂಶೋಧನೆ. ಸತ್ಯವಂತರು ಬದುಕೋದು ಕಷ್ಟ ಅಲ್ವಾ? ಸತ್ಯವಂತರು ಏನಾಗ್ತಾರೆ, ಎಲ್ಲರನ್ನೂ ಕಳ್ಕೊತಾರೆ. ಹಾಗಾಯ್ತು ನನ್ನ ಪರಿಸ್ಥಿತಿ. ನೋಡಿ, 2ನೇ ತರಗತಿಯಲ್ಲಿ ನನ್ನ ತಂದೆನ ಕಳ್ಕೊಂಡೆ, 6ನೇ ತರಗತಿಯಲ್ಲಿ ತಾಯಿನ ಕಳ್ಕೊಂಡೆ, 7ನೇ ತರಗತಿಯಲ್ಲಿ ಆಶ್ರಯದ ಚಿಕ್ಕಪ್ಪನ ಕಳ್ಕೊಂಡೆ. ಆಮೇಲೆ ಬಿಡ್ರಿ ಮದುವೆ ಆಯಿತು, ಮಕ್ಕಳು ಆಯಿತು, ಮತ್ತೆ ಸಂಶೋಧನೆ. 13ನೇ ಇಸ್ವಿಯಲ್ಲಿ ಹೆಂಡ್ತಿನೂ ಕಳ್ಕೊಬಿಟ್ಟೆ. ಆದರೂ ಅಡ್ಜಸ್ಟ್ಮೆಂಟು. ಚಿಕ್ಕ ಮಕ್ಕಳು ನಮ್ಮವು. ಡ್ರೈವರ್ಸ್ ಏನೂ ಕೊಡಲಿಲ್ಲ. ನಮ್ಮ ಹೆಂಡ್ತಿಗೆ ಹೇಳಿದೆ, ನಾವಿಬ್ಬರು ದೂರ ಆಗೋದು ಬೇಡ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಮಕ್ಕಳು ದೊಡ್ಡವಾಗಲಿ, ಆನಂತರ ನಿನ್ನ ಪಾಡು ನೀನು, ನನ್ನ ಪಾಡು ನಾನು. ಅದೇ ರೀತಿ ಆಯಿತು. ಆಮೇಲೆ ಮಕ್ಕಳೆಲ್ಲ ದೊಡ್ಡವರಾದರು, ಡಿಪ್ಲೊಮಾ ಆಯಿತು, ಎಲ್ಲ ಓದಿದ್ರು. ಮತ್ತು 22ನೇ ಇಸ್ವಿನಲ್ಲಿ ಅವಳು ನಾನು ದೂರ ಆಗೋಯ್ತು. ಕಾರಣ, ನನ್ನ ಹತ್ರ ಸಂಪಾದನೆ ಇಲ್ಲ, ದುಡ್ಡಿಲ್ಲ. ಮತ್ತು ಇದೆಲ್ಲ ಯಾರು ನುಗ್ತಾರಲ್ಲಪ್ಪ, ಸ್ವಾರ್ಥ ಈ ಪ್ರಪಂಚದಲ್ಲಿ. ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂದಮೇಲೆ ಹೆಂಡ್ತಿಗೂ ಬೇಕಾಗಿಲ್ಲ, ಮಕ್ಕಳಿಗೂ ನಾನು ಬೇಕಾಗಿಲ್ಲ, ಬಂಧು ಬಳಗಕ್ಕೂ ನಾನು ಬೇಕಾಗಿಲ್ಲ, ಈ ಸಮಾಜದಲ್ಲಿ ಫ್ರೆಂಡ್ಸ್ಗೂ ನಾನು ಬೇಕಾಗಿಲ್ಲ. ಎಲ್ಲರೂ ನನ್ನನ್ನು ಡಸ್ಟ್ಬಿನ್ಗೆ ಆಗ್ಬಿಟ್ರು 22ನೇ ಇಸ್ವಿಯಲ್ಲಿ. ಆದರೆ ಇವತ್ತು ತಾರೀಕು ಎಷ್ಟು ಗೊತ್ತಾ? ಇವತ್ತು 29 ಗುರುಪೂರ್ಣಿಮೆ, ಬುಧವಾರ, 2026ನೇ ಇಸ್ವಿ. ಆದರೆ ಇವತ್ತು ನಾನು ಹೇಗಿದ್ದೀನಿ ಗೊತ್ತಾ? ಯಾರ್ಯಾರು ನನ್ನನ್ನು ಹೊರಗೆ ಹಾಕಿದ್ರು, ಒಂದು ರೀತಿಯಲ್ಲಿ ನಾನು ಇವತ್ತು ಅವ್ರಿಗಿಂತ ಹೆಚ್ಚಾಗೆ ನನ್ನ ಭಕ್ತರು, ನನ್ನ ಶಿಷ್ಯರು ನನಗೆ ಊಟ ಕೊಡ್ತಿದ್ದಾರೆ, ಅನ್ನ ಕೊಡ್ತಿದ್ದಾರೆ. ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಭಕ್ತರು. ಸಾಕಷ್ಟು ಅಭಿಮಾನಿಗಳು ನೀವೆಲ್ಲ ಈ ಪ್ರಕೃತಿ ಗುರುದೇವ ದತ್ತ. ಈ ಪ್ರಕೃತಿ, ಪ್ರಾಣಿ, ಪಕ್ಷಿ, ಗಿಡ, ಮರ, ಬಳ್ಳಿ, ಈ ಮನೆ ವಾಸ್ತು ದೇವತಾ, ಈ ಭೂಮಿ, ಆಕಾಶ, ಪಂಚಭೂತಗಳು, ದಿಕ್ಪಾಲಕರು. ಓಂ ಶ್ರೀ ಸಿದ್ಧಿಬುದ್ಧಿ ಧೂಮ್ರಕೇತು ಕಲ್ಕೆ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ ಶಕ್ತಿಯಿಂದ ಶ್ರೀ ವೆಲ್ಲಿಮಾತಾ ದೇವಸ್ಥಾನ ಮಾತಾ ಕುಮಾರಸ್ವಾಮಿ ಶಕ್ತಿವರೆಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹೀಗೆ ಇನ್ನೂ ಹೆಚ್ಚಿಗೆ ನನಗೆ ಶಕ್ತಿ ಕೊಡಬೇಕಂತ ಕೇಳ್ಕೊತೀನಿ. ಆರ್ಥಿಕವಾಗಿ ಒಂದು ತಿಂಗಳಿಗೆ ನಾನು ಇವತ್ತು ಬರೋಬ್ಬರಿ ಏನಿಲ್ಲ ಅಂದರೂ ಇವತ್ತು ಆ ಭಗವಂತ ನನಗೆ ಸಾಕಷ್ಟು ಕೊಟ್ಟಿದ್ದಾನೆ. ಬಾಯಲ್ಲಿ ಹೇಳ್ಕೊಬಾರ್ದು, ಸಾಕಷ್ಟು ಕೊಡ್ತಿದ್ದಾನೆ. ನಾನು ಕೇಳೋದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾನೆ. ಈ ಪ್ರಕೃತಿ, ಆ ಗುರುದೇವ ದತ್ತ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮೀ, ಅನಂತ ಪದ್ಮನಾಭ ಸ್ವಾಮಿ ರೂಪದಲ್ಲಿ ನನ್ನನ್ನು ಸಾಕ್ತಿದ್ದಾರೆ. ಗೊತ್ತಾಯ್ತಲ್ಲ? ಪ್ರಕೃತಿಗೆ ನಾನು ಈ ಜಗತ್ತನ್ನು ಸೃಷ್ಟಿ ಮಾಡಿದ ಶಕ್ತಿಗಳಿಗೆ ನಾನು ಋಣಿಯಾಗಿದ್ದೇನೆ. ಆರ್ಥಿಕವಾಗಿ ಹೇಳ್ತಿರೋದು ನಾನು, ಬೇರೆ ಏನಲ್ಲ. ಈ ನೀವು ದುಡ್ಡು ಕಾಸು ಅಂತೀರ, ಆರ್ಥಿಕವಾಗಿ ನನ್ನನ್ನು ಚೆನ್ನಾಗಿಟ್ಟಿದ್ದಾರೆ ಈಗ ಸದ್ಯಕ್ಕೆ. ಅದೇ ನನಗೆ ಊಟಕ್ಕೂ ಇರಲಿಲ್ಲ ಹಿಂದೆ. ಎಷ್ಟನೇ ಇಸ್ವಿಯಲ್ಲಿ? 2022ರಲ್ಲಿ. ಅಲ್ಲಿವರೆಗೂ ಕಾರಣ, ಇಡೀ ನನ್ನ ಆಯಸ್ಸನ್ನೇ ಸಂಶೋಧನೆಗೆ ಇಟ್ಟಿದ್ದೆ. ಸಂಶೋಧನೆಯಲ್ಲಿ ಪಾಸಾಗಿಲ್ಲ, ಪ್ರಾಜೆಕ್ಟ್ಗಳು ಪಾಸಾಗಿಲ್ಲ, ಪ್ರಾಜೆಕ್ಟ್ಗಳಲ್ಲಿ ಯಶಸ್ಸನ್ನು ಕಂಡಿಲ್ಲ. ಕಷ್ಟಪಡ್ತಾ ಇದ್ದೀವಿ ಒಂದೊಂದು ಮೆಟ್ಲು. ಆದರೆ ಜೊತೆಯಲ್ಲಿದ್ದವರೆಲ್ಲ ಕೈ ಬಿಟ್ಬಿಟ್ರು. ಅಲ್ಲಲ್ಲಿಗೆ ಮಧ್ಯದಲ್ಲಿ ಕೈ ಬಿಟ್ಕೊಂಡು ಒಬ್ಬೊಬ್ಬರೊಬ್ಬರು ಹೊರಟೋದ್ರು. ಇದು ಹೆಂಗಾಯ್ತಂದರೆ, ಶತ್ರುಗಳ ಮೇಲೆ ನಾವು ಯುದ್ಧಕ್ಕೆ ಹೋಗ್ತಾರೆ, ರಾಜ ಅಂತ ಇಟ್ಕೊಳ್ಳಿ. ರಾಜನ ಜೊತೆ ನಾವು ಸಪೋರ್ಟ್ ಮಾಡ್ತೀವಿ ಅಂತಾರೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಬರ್ತಾ ಎಲ್ಲರೂ ಹಿಂದೆ ಸರಿದು ಬಿಡ್ತಾರೆ. ಆವಾಗ ರಾಜನ ಕತೆ ಏನು ಪಾಪ, ಅವನೊಬ್ಬ ಹೋರಾಟ ಮಾಡಬೇಕಾಗ್ತದೆ. ಅದೇ ಪರಿಸ್ಥಿತಿ ನಂದಾಯಿತು. ಎಷ್ಟನೇ ಇಸ್ವಿವರೆಗೂ? 2022ವರೆಗೂ. ಆನಂತರ ಬಿಡಿ 22 ಆಯಿತು. ಆಮೇಲೆ ನಮ್ಮ ಹೆಂಡ್ತಿ ಯಾರೋ ಮಧ್ಯದಲ್ಲಿ ಅವರಿಂದ ನಮ್ಮ ಹೆಂಡ್ತಿ ನನ್ನಿಂದ ದೂರ ಆಗಿದ್ದಾಳೆ, ಮಕ್ಕಳನ್ನು ದೂರ ಮಾಡಿದ್ಲು. ಆದರೂ ಇವಾಗ ನನ್ನ ಮಕ್ಕಳು ಕಾಂಟ್ಯಾಕ್ಟಲ್ಲಿದ್ದಾರೆ. 1-2 ವರ್ಷ ಕಷ್ಟ ಆಯಿತು. ಅವ್ರು ನನ್ನ ಜೊತೆ ಮಾತಾಡ್ತಾ ಇರಲಿಲ್ಲ, ನನ್ನ ಮಕ್ಕಳು ಕೂಡ. ಅನಂತರ ನನ್ನ ಮಕ್ಕಳು ಇವಾಗ ಮಾತಾಡ್ತಾರೆ.
ಆದರೆ ಹೆಂಡ್ತಿ ನನ್ನ ನಂಬರ್ನ ಇವಾಗೂ ಬ್ಲ್ಯಾಕ್ ಮಾಡಿದ್ದಾಳೆ. ಇರಲಿ, ಅವಳು ಒಂದು ಕಾಲದಲ್ಲಿ ನನಗೆ ಸಹಾಯ ಮಾಡಿದ್ದಾಳೆ. ನನ್ನ ಮನೆ ಕತೆ ಇದಲ್ಲ, ಆದರೆ ಎಲ್ಲರ ಮನೆ ಕತೆನೂ ಇದೇ ಇರುತ್ತೆ ಅಂತಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಒಳ್ಳೆಯವರಿದ್ದಾರೆ, ಅವ್ರ ಗಂಡದನ್ನು ಚೆನ್ನಾಗಿ ನೋಡ್ಕೋತಾರೆ. ಕೆಲವು ಮನೆಗಳಲ್ಲಿ ಹೆಂಡ್ತೀರು ಸರಿ ಇರಲ್ಲ, ಕೆಲವರು ಮನೆಗಳಲ್ಲಿ ಗಂಡಂದರು ಸರಿ ಇರಲ್ಲ, ಕೆಲವು ಮನೆಗಳಲ್ಲಿ ಅತ್ತೆ ಮಾವ ಅಜ್ಜಿ ತಾತ ಸರಿ ಇರಲ್ಲ, ಕೆಲವು ಮನೆಗಳಲ್ಲಿ ಮಕ್ಕಳು ಸರಿ ಇರಲ್ಲ, ಮೊಮ್ಮಕ್ಕಳು ಸರಿ ಇರಲ್ಲ, ಅಥವಾ ಅಣ್ಣ ತಂಗಿ ಅಕ್ಕ ತಮ್ಮ ತಂಗಿ ಇನ್ನೊಬ್ಬರು ಬಂದೊಬ್ಬರು ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಯಾರೋ ಸರಿ ಇರಲ್ಲ ಅಲ್ವಾ. ಇಲ್ಲಿ ಎಲ್ಲರೂ ನಮಗೆ ಸರಿ ಇರಬೇಕು ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರವ್ರ ಕ್ಯಾರೆಕ್ಟ್ರ್, ಅವ್ರವ್ರ ಜೀವನ ಬಿಡಿ. ನಮ್ಗೆ ಯಾರು ಸಹಾಯ ಮಾಡ್ತಾರೆ, ನಮ್ಮನ್ನು ಯಾರು ನೋಡ್ತಾರೆ, ಅವ್ರಿಗೆ ನಾವು ಖಂಡಿತ ನೋಡಬೇಕು. ಯಾರು ನಮಗೊಂದು ತುತ್ತ ಅನ್ನ ಹಾಕಿರ್ತಾರೆ ಅವ್ರಿಗೆ ನಾವು ನೋಡಬೇಕಲ್ವ. ನನ್ನ ಜೀವನದಲ್ಲೇ ಒಂದು ಒಳ್ಳೆಯ ಪ್ರಾಜೆಕ್ಟ್ ಮಾಡಬೇಕು. ಚಿಕ್ಕ ಹುಡುಗದಿಂದ ನನಗೊಂದು ಆಸೆ, ಆ ಆಸೆನ ಹೇಳ್ಕೊಬೇಕಂತ ಇವತ್ತು ನಾನು ವಿಡಿಯೋ ಮಾಡ್ತಾಯಿರೋದು. ಆ ಆಸೆ ಏನಂದರೆ, ಎಷ್ಟೋ ಮಂದಿ ಒಳ್ಳೆಯವರಿದ್ದಾರೆ ಭೂಮಿ ಮೇಲೆ, ಎಷ್ಟೋ ಪ್ರಾಣಿ ಪಕ್ಷಿಗಳಿದ್ದಾವೆ, ಆದರೆ ಒಳ್ಳೆಯವರ ಅಮಾಯಕತ್ವದ ಮೇಲೆ ಕೆಟ್ಟವರು ಕೆಟ್ಟದ್ದು ಆಟ ಆಡುತ್ತೆ. ಅಮಾಯಕತ್ವದ ಮೇಲೆ ಈ ವಿಕೃತ ಬುದ್ಧಿವಂತರು ಆಟ ಆಡ್ತಾರೆ. ಅಂಥವ್ರನ್ನ ಮಟ್ಟ ಆಗಬೇಕು, ಕೆಟ್ಟವ್ರನ್ನ ಮಟ್ಟ ಆಗಬೇಕು, ಕೆಟ್ಟವ್ರಿಗೆ ಬುದ್ಧಿ ಕಲಿಸ್ಬೇಕು. ಅದಕ್ಕೇನೂ ನಾವು ಏನೂ ಮಾಡೋಕ್ಕಾಗಲ್ವ ಅಂತ ಒಂದು 6ನೇ ತರಗತಿಯಿಂದ, ನಾನು 13 ವಯಸ್ಸು 14 ವಯಸ್ಸು ಹುಡುಗ, ಅವತ್ತಿಂದ ಇವತ್ತಿನವರೆಗೂ ಹಗಲು ರಾತ್ರಿ ಪರಿತಪಿಸ್ತಾ ಇದ್ದೀನಿ. ನಂದು ಚಾನಲ್ ಇದೆ, ಹೋಮಾಸ್ NS 2012 ಚಾನಲ್ ಇದೆ. ಅದರಲ್ಲಿ ಯಂತ್ರ ತಂತ್ರ ಮಂತ್ರ ಎಲ್ಲ ಮಾಡ್ತೀನಿ. ಯಂತ್ರ ತಂತ್ರ ಮಂತ್ರ ಅಂತ ಜೀವನೋಪಾಯಕ್ಕೆ 2022ರಿಂದ 23/4 ಸ್ಟಾರ್ಟ್ ಮಾಡಿದೆ. ಮತ್ತು ಗುರುಸ್ಥಾನ ದೊಡ್ಡದು ಅಂತ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿದೆ. ಗುರುಸ್ಥಾನ ದೊಡ್ಡದು ಅಂತ 2024ನೇ ಇಸ್ವಿ ಅನಿಸುತ್ತೆ. ಅದು ಹಿಟ್ಟಾಗೋಯ್ತು, ಸೂಪರ್ ಹಿಟ್ಟಾಯಿತು. ಆನಂತರ ಕರ್ಮಫಲ ಆಗಿದೆ, ಎಲ್ಲ ನಮ್ಮ ಕರ್ಮ ಅಂತ ಒಂದು ವಿಡಿಯೋ ಆಗಿದೆ, ಅದು ಇನ್ನೂ ಸೂಪರ್ ಹಿಟ್ಟಾಯಿತು. ಆಮೇಲೆ ಕರ್ಮಫಲ ಅಂತ ಯೂಟ್ಯೂಬ್ ಚಾನಲ್ ಅಂತ ಹೋಮಾಸ್ NS, ಅದರಲ್ಲಿ ಇನ್ನೊಂದು ವಿಡಿಯೋ ಹಾಕಿದೆ, ಕರ್ಮಫಲ, ಅದು ಕೂಡ ಹಿಟ್ಟಾಯಿತು. ಅದಕ್ಕೆ ಮೊದಲು 500 ವೀಡಿಯೋಕ್ಕೂ ಮೇಲೆ ಸುಮಾರು 500 ವೀಡಿಯೋ ಹಾಕಿದ್ದೀನಿ, ಓಡಲಿಲ್ಲ. ಅಟ್ಲೀಸ್ಟ್ ದುಡ್ಡು ಬರುತ್ತೆ ಹೊಟ್ಟೆಪಾಡಿಗೆ ಅಂತ ಓಡಲಿಲ್ಲ. 500 ವೀಡಿಯೋ ಹಾಕಿದ್ದೀನಿ, ಯಾರು 10 ಜನ ನೋಡ್ತಾಯಿಲ್ಲ, 5 ಜನ ನೋಡ್ತಾಯಿಲ್ಲ. ತುಂಬ ಬೇಜಾರಾಯಿತು, ವೀಡಿಯೋ ಹಾಕೋದೇ ಬಿಟ್ಬಿಟ್ಟೆ. ಆದರೂ ನನ್ನ ಮಗ ಹೇಳಿದ್ದ, ದೊಡ್ಡ ಮಗ, ಅಪ್ಪ ತಿಂಗಳಿಗೆ ಒಂದೊಂದು ವೀಡಿಯೋ ಹಾಕ್ತಾರೆ ಯಾವುದಾದ್ರೂ ಒಂದು ಅಂತ. ನಾನು ಇಲ್ಲಿ ತೋಟಗಳಲ್ಲಿ ಪಪ್ಪಾಯ್ದು, ಕಲ್ಲಂಗಡಿದು, ಇನ್ನೊಂದು ಮತ್ತೊಂದು ಅಂತ ತಿಂಗಳು ಒಂದೊಂದು ವೀಡಿಯೋ, ಯಾವಾಗಲೂ ಒಂದು ರೀಲ್ಸ್ ಮಾಡಿ ಹಾಕ್ತಿದ್ದೆ. ನನ್ನ ಫ್ರೆಂಡ್ಸೆಲ್ಲ ವರ್ಷಕ್ಕೊಂದು ಸಾರಿ 1,500, ಕೆಲವು ಫ್ರೆಂಡ್ಸು ಒಂದು 3-4 ಜನ ಫ್ರೆಂಡ್ಸು. ನನ್ನ ಖರ್ಚಿಗೆ ವರ್ಷಕ್ಕೊಂದು ಸಾರಿ ಯಾರಾದರೂ 1,000 ಕೊಡೋರು, ಕೆಲವರು 2,000 ಕೊಡೋರು, ಕೆಲವರು 3,000 ಕೊಡೋರು. ನನ್ನ ಮಗ ದುಡಿಯೋನಾಗಿದ್ದ, ದೊಡ್ಡವನು, ತಿಂಗಳಿಗೆ 1,000, 1,500 ಕೊಡೋನು. ಅದು ಸಾಕಾಗ್ತಾ ಇರಲಿಲ್ಲ ನನಗೆ. ನನ್ನ ಫ್ರೆಂಡ್ಸ್ ಕೊಡೋರು ಎಕ್ಸ್ಟ್ರಾ, ವರ್ಷಕ್ಕೊಂದು ಸಾರಿ ಕೆಲವರು 2,000 ಕೊಡೋರು, ಕೆಲವರು 1,000 ಕೊಡೋರು, ಕೆಲವರು 5,000 ಕೊಡೋರು. ಒಂದು 3 ಜನ ಫ್ರೆಂಡ್ಸ್ ಇದ್ದರು. ಬರ್ತಾ ಅವರು ದೂರ ಆಗಿಬಿಟ್ರು. ನನ್ನ ಹೆಂಡ್ತಿ ಅಂತೂ ಸಂಪೂರ್ಣವಾಗಿ ಕಳ್ಕೊಂಡೆ, ನನ್ನ ನಂಬರೇ ಬ್ಲಾಕ್ ಮಾಡಿಬಿಟ್ಲು. ಇನ್ನು ಫ್ರೆಂಡ್ಸು ಹಣ ಕೊಡಲ್ಲ. ಈ ಕಡೆ ನನ್ನ ಮಗ ಪಾಪ ಕೊಡ್ತಾ ಇದ್ದ ತಿಂಗಳ ಅವನದು ಸಾಲ ಆಗಿಬಿಡ್ತು, ಒಂದು 10 ಲಕ್ಷ ಎಷ್ಟು. ಕಾರಣ, ಇರೋ ಚಿಕ್ಕ ಮಕ್ಕಳು ಇಬ್ಬರಿದ್ರು, ನನ್ನ ಮಗಳು ಚಿಕ್ಕ ಮಗ, ಅವ್ರನ್ನ ಓದ್ಸೋಕ್ಕೆ ಅವನು ದೊಡ್ಡವನು ಸ್ವಲ್ಪ ಸಾಲ ಮಾಡ್ಕೊಂಡ. ಪಾಪ ಅವನ ಹತ್ರ ಯಾಕೆ ತೊಗೋಬೇಕು ಅಂತ ಯೂಟ್ಯೂಬಲ್ಲಿ ಕೂತ್ಕೊಂಡೆ. 18ನೇ ಇಸ್ವಿಯಿಂದ 24ನೇ ಇಸ್ವಿವರೆಗೂ ಸುಮಾರು 500 ವೀಡಿಯೋ ಹಾಕಿದ್ದೀನಿ. ಯಾರೋ 10 ಜನ ನೋಡ್ತಾ ಇರಲಿಲ್ಲ ಆ ವೀಡಿಯೋಗಳನ್ನ. ಅಂಥ ಪರಿಸ್ಥಿತಿ ನಂದು. 500 ವೀಡಿಯೋ ಹಾಕಿದ್ದೀನಿ, ಯಾರೋ 10 ಜನ 20 ಜನ ನೋಡ್ತಾ ಇರಲಿಲ್ಲ. ಹೋಮಾಸ್ NS 2012 ಚಾನಲಲ್ಲಿ ಏನಾದರೂ ಮಾಡೋಣ ಅಂದ್ಬಿಟ್ಟು ನೆಕ್ಸ್ಟು 2024ರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನಾನು ಕೂತ್ಕೊಂಡೆ ಒಂದು ವಿಡಿಯೋ ಹಾಕಿದೆ, ಗುರುಸ್ಥಾನ ದೊಡ್ಡದು ಅಂತ. ತಿನ್ನೋಕ್ಕೆ ಗತಿಯಲ್ಲ, ಇನ್ನೇನು ಮಾಡೋದು, ಇನ್ನೊಂದು ಸಾರಿ ಟ್ರೈ ಮಾಡೋಣ ಅಂತ ವಿಡಿಯೋ ಹಾಕಿದೆ. ಅದು ಓಡ್ಬಿಡ್ತು. ಆ ವಿಡಿಯೋ ಹಾಕಿದ ಮೇಲೆ ಒಂದು ವಾರಕ್ಕೆ
ಸುಮಾರು 200-300 ಜನ ನೋಡಿದ್ರು. ನನಗೆ ಖುಷಿ ಆಗೋಯ್ತು. ಒಂದು 5-6-7 ಜನ ಲೈಕ್ ಮಾಡಿದ್ರು, ತುಂಬ ಖುಷಿ ಆಯಿತು. ಆಮೇಲೆ ಇನ್ನೊಂದು ವಿಡಿಯೋ ಹಾಕಿದೆ. ಎಲ್ಲ ನಮ್ಮ ಕರ್ಮ ಯಾರೇನು ಮಾಡೋಕ್ಕಾಗುತ್ತೆ ಅಂತ. ಆ ವಿಡಿಯೋ ಬರೀ 3 ದಿನಕ್ಕೆ 600-700 ಹತ್ರ 1000 ಓಡಿತ್ತು. ತುಂಬ ಖುಷಿ ಆಗ್ಬಿಡ್ತು, ಎಲ್ಲೆಲ್ಲದ ಖುಷಿ ಆಗ್ಬಿಡ್ತು. ಆಮೇಲೆ ಇನ್ನೊಂದು ವಿಡಿಯೋ ಹಾಕ್ದೆ, ಕರ್ಮ ಫಲ ಅಂತ. ಅದು ಅಷ್ಟು ಚೆನ್ನಾಗಿ ಓಡ್ತು. ಈ 3 ವಿಡಿಯೋ ಓಡಿದ ಮೇಲೆ ಶುರು ಹಚ್ಕೊಂಡೆ ವೀಡಿಯೋಗಳು ಹಾಕೋಕ್ಕೆ. ಫಸ್ಟು ಗುರು ಸ್ಥಾನ ದೊಡ್ಡದು, ಯಾಕಂದರೆ ಗುರುವನ್ನೇ ತಿಳ್ಕೊಂಡು ಹಾಕೋಣ ಅಂತ. ಆಮೇಲೆ ಎಲ್ಲ ನಮ್ಮ ಕರ್ಮ ಯಾರೇನು ಮಾಡೋಕ್ಕಾಗುತ್ತೆ. ಆಮೇಲೆ ಕರ್ಮ ಫಲ 3 ವಿಡಿಯೋ ಹಿಟ್ಟಾದವು. ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ ಯೂಟ್ಯೂಬಲ್ಲಿ. ಲಾಸ್ಟಿಗೆ ಎಷ್ಟರ ಮಟ್ಟಿಗೆ ಅಂದರೆ, ಬಳ್ಳಾರಿಯಿಂದ ಒಬ್ಬ ರವಿ ಅಂತಿದ್ದಾನೆ, ಅವನು ಕಾಮೆಂಟ್ ಮಾಡೋನು ಜೈ ಮಾತಾ ಅಂತ. ಅವನು ಗುರುಗಳೇ ವಿದ್ಯೆ ಕಲಿಸ್ತೀರ ನೀವು ಅಂತ ಕಾಮೆಂಟ್ ಮಾಡಿದ. ನಾನು ಒಪ್ಕೊಂಡೆ. ನನ್ನ ಉದ್ದೇಶ ಒಳ್ಳೆಯವರಿಗೆ ಮಾತ್ರ, ಸಸ್ಯಾಹಾರಿಗಳಿಗೆ ಮಾತ್ರ, ಒಳ್ಳೆಯವರಿಗೆ ಮಾತ್ರ ವಿದ್ಯೆ ಕಲಿಸ್ಬೇಕು ಅಂತಿತ್ತು. ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದು 3-4 ತಿಂಗಳಾದಮೇಲೆ ಅವ್ನು ಚಿತ್ರದುರ್ಗ ಶ್ರೀನಿವಾಸ ಅಂತ ಅವನು ಸೇರಿಕೊಂಡೆ. ಆಮೇಲೆ ಮಂಜು ಅಂತ ಟಿ ನರಸೀಪುರ ಅವನು ಸೇರಿಕೊಂಡೆ. 3 ಜನ ಶಿಷ್ಯರಾದರು. ಆನಂತರ ಶುರುವಾಯ್ತು ನೋಡ್ರಿ ಆನ್ಲೈನ್ ಕ್ಲಾಸು. ಒಬ್ಬೊಬ್ಬರೇ ಬಂದರು. 4-5 ಬ್ಯಾಚು, 3 ಜನ ಗುರುಗಳು, 3-4 ಜನ ಗುರುಗಳು ನಿಂತ್ಕೊಂಡು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಅದು ಅವತ್ತಿಂದ ಇವತ್ತಿನವರೆಗೂ ನಿಂತಿಲ್ಲ ಆನ್ಲೈನ್ ಕ್ಲಾಸ್. ಒಂದಷ್ಟು ದಕ್ಷಿಣೆ ಕೊಡೋರು ಉಚಿತವಾಗಿ, ಯಾರ ಹತ್ರ ಫೀಸ್ ಇಲ್ಲ, ತಿಂಗಳ ಫೀಸ್ ತಗೊಳ್ಳಲ್ಲ, ಉಚಿತವಾಗಿ ಕ್ಲಾಸು, ಡೊನೇಷನ್ ತಗೊಳ್ಳಲ್ಲ. ಆದರೆ ಗುರುದಕ್ಷಿಣೆ ಅವ್ರು ಎಷ್ಟು ಕೊಟ್ಟರೆ ಅಷ್ಟು, ಎಷ್ಟನ ಕೊಡಲಿ. ಕಾಲೇಜ್ ಹುಡುಗರಿಗೆ ಫ್ರೀಯಾಗಿ ಸೇರಿಸ್ಕೊತೀವಿ. ಸಂಪಾದನೆ ಇಲ್ಲದೆ ಮನೆಯಲ್ಲೇ ಅಡುಗೆ ಮಾಡ್ತಾರಲ್ಲ, ಅವ್ರಿಗೆ ಫ್ರೀಯಾಗಿ ಉಚಿತವಾಗಿ ಕ್ಲಾಸ್ ಕೊಡ್ತೀವಿ. ಈ ರೀತಿ ಕೊಟ್ಕೊಂಡು ಹೋದ್ವಿ. ಇವತ್ತಿಗೂ ಆನ್ಲೈನ್ ಕ್ಲಾಸ್ ನಡೀತದೆ. ಜೊತೆಗೆ ಕೆಲವರು ತಾಯ್ತಾ ಮಾಡಿಕೊಡಿ ಗುರುಗಳೇ, ನಮಗೆ ನಿಮ್ಮ ಕ್ಲಾಸ್ ಅರ್ಥ ಆಗಲ್ಲ, ನಮ್ಮ ಕಷ್ಟ ನಿವಾರಣೆ ಮಾಡಿ ಅಂತ ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಅಮ್ಮ ಗೊಳೋ ಅಂತ ಹೇಳ್ಕೊಳ್ಳೋರು. ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಅಮ್ಮ ಕಾಲ್ ಮಾಡಿ, ನೀವೇನಾದರೂ ತಾಯ್ತಾ ಮಾಡಿಕೊಡಿ, ನೀವು ಹೇಳೋದೆಲ್ಲ ನಮ್ಗೆ ಅರ್ಥ ಆಗಲ್ಲ ಅಂತ ಹೇಳೋಳು. ಕೆಲವ್ರಿಗೆ ನಾವು ಹೇಳಿದ್ದು ಜ್ಞಾನ ಅರ್ಥ ಆಗಲ್ಲ. ನಿಮ್ಮಲ್ಲೇ ಶಕ್ತಿ ಇದೆ, ಸಪ್ತಚಕ್ರಗಳ ಸಾಧನೆ, ಕುಂಡಲಿನಿ ಸಾಧನೆ ನೀವೇ ಮಾಡ್ಕೊಳ್ಳಿ, ನಾವು ಹೇಳ್ಕೊಡ್ತೀವಿ, ಪಾಠ ಕಲಿಸ್ಕೊಡ್ತೀವಿ, ಪಾಠ ಮಾಡ್ತೀವಿ, ಕ್ಲಾಸ್ ಸೇರ್ಕೊಳ್ಳಿ, ಆನ್ಲೈನ್ ಕ್ಲಾಸ್ಗೆ, ವಿದ್ಯೆ ಕಲೀರಿ, ಜ್ಞಾನ ಪಡೀರಿ, ನಿಮ್ಮ ಜೀವನನ ರೂಪಿಸ್ಕೊಳ್ಳಿ. ಆರೋಗ್ಯ, ಆಯುಸ್ಸು, ಆಧ್ಯಾತ್ಮಿಕ ಶಕ್ತಿ, ತ್ರಿಕಾಲ ಜ್ಞಾನ, ದಿವ್ಯ ದೃಷ್ಟಿ ಇವೆಲ್ಲ ಬಂದರೆ, ನಿಮ್ಮಲ್ಲಿ ದೈವತ್ವ ಇದ್ದರೆ ನಿಮಗೆ ಇಡೀ ಜಗತ್ತನ್ನು ನೀವು ಆಳ್ಬೋದು, ಜಗತ್ತನ್ನೇ ಆಳ್ಬೋದು, ಜಗತ್ತಿಗೆ ನೀವು ಒಡೆಯರಾಗ್ತೀರಿ, ರಾಣ ಆಗ್ತೀರಿ ಅಂತ ನಾನು ಎಷ್ಟೋ ಭಾವ ಬಡ್ಕೊತಾ ಇದ್ದೆ. ಆದರೆ ಕೆಲವರಿಗೆ ಪಾಪ ಓದು ಬರಲ್ಲ, ಅವ್ರಿಗೆ ಇದು ಅರ್ಥ ಆಗಲ್ಲ. ಅವ್ರಿಗೇನೋ ಒಂದು ತಾಯ್ತಾ ಕೊಟ್ಬಿಟ್ರೆ, ಏನೋ ಒಂದು ಯಂತ್ರ ಕೊಟ್ಬಿಟ್ರೆ ಅವ್ರಿಗೆ ಅದು ತೃಪ್ತಿ ಆಗ್ತದೆ, ಅದ್ರ ಮೇಲೆ ಭಯ ಭಕ್ತಿರುತ್ತೆ. ಕೇಳ್ಕೊಳ್ಳೋರು ಏನೋ ಒಂದು ತಾಯ್ತಾ ಮಾಡಿಕೊಡಿ ಅಂತ. ನಾನು ತಾಯ್ತಾ ಮಾಡ್ತಾ ಇರಲಿಲ್ಲ, ಯಂತ್ರ ಮಾಡ್ತಾ ಇರಲಿಲ್ಲ. ಆದರೆ 7ನೇ ತರಗತಿಯಲ್ಲಿ 8ನೇ ತರಗತಿಯಲ್ಲಿ ಇರೋವಾಗ, ನಾನು 7ನೇ ತರಗತಿ 8ನೇ ತರಗತಿಯಲ್ಲಿ ಓದೋವಾಗ ಇಂದ್ರಜಾಲ, ಮಹೇಂದ್ರಜಾಲ, ಕೇರಳ ವಿದ್ಯೆ, ಚೈನಾ ವಿದ್ಯೆ, ಯಂತ್ರ ತಂತ್ರ ಮಂತ್ರ ಅವೆಲ್ಲ ಅಧ್ಯಯನ ಮಾಡಿದ್ದೆ. ಅದನ್ನು ಮತ್ತೆ ಇವಾಗ ಈಚೆ ತಗೊಂಡೆ, ತಾಯ್ತಾ ಮಾಡೋಕ್ಕೆ ಶುರು ಹಚ್ಕೊಂಡೆ. ಶ್ರೀಚಕ್ರ ಮಾಡಿದೆ, ಇನ್ನೊಂದು ಮಾಡಿದೆ, ಮತ್ತೊಂದು ಮಾಡಿದೆ, ಫೇಮಸ್ ಆಗೋದೆ. ಒಂದಷ್ಟು ಎಷ್ಟೋ ಜನ ದೊಡ್ಡ ದೊಡ್ಡ ಗುರುಗಳಿದ್ದಾರೆ. ನಾನು ಕೂಡ ಒಂದಷ್ಟು ಹೆಸರು ಮಾಡಿದೆ ಇವತ್ತು ಇಲ್ಲಿವರೆಗೂ. ಓಮಾ ಸೈನಸ್ಸು ಚಾನಲ್ ಇದೆ, 2012. ಅದರಲ್ಲೆಲ್ಲ ಇಂಥವೇ ವೀಡಿಯೋಗಳಿರ್ತವೆ. 1,500ಕ್ಕೂ ಹೆಚ್ಚು ವೀಡಿಯೋಗಳಿದೆ ಈಗ ಸದ್ಯಕ್ಕೆ. ಅದರ ಜೊತೆಗೆ ನಾಗಸೃಷ್ಟಿ 2012 ಇದೆ, ಇನ್ನೂ ಒಂದು ಚಾನಲ್ಲು. ಈ ಚಾನಲ್ಲು ಬೇರೆ. ಟೋಟಲ್ 4 ಚಾನಲ್ ಇದೆ. ಇವತ್ತು ಹೆಚ್ಚಾಗಿ ಬ್ಯುಸಿ ಇರ್ತೀನಿ, 1 ನಿಮಿಷ ಕೂಡ ಫ್ರೀ ಇರಲ್ಲ. ಆದರೆ ಆರ್ಥಿಕವಾಗಿ ಸಾಕಷ್ಟು ಭಗವಂತ ಕೊಡ್ತಿದ್ದಾನೆ. ಅನಂತ ಪದ್ಮಾವತಿ ಲಕ್ಷ್ಮಿ ದೇವತೆಗಳು, ಗುರುಗಳು, ದೈವ, ಹಿತೈಷಿಗಳು ಎಲ್ಲರೂ ಇವತ್ತು ನನ್ನ ಕಣ್ಣಿಗೆ ಕಾಣುವ ಕಾಣದ ಕೈಗಳು ನನ್ನನ್ನು ಕಾಪಾಡ್ತಾ ಇದ್ದಾವಲ್ಲ, ಅವೆಲ್ಲದಕ್ಕೂ ನಾನು ಋಣಿಯಾಗಿದ್ದೀನಿ. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಬೇಕು. ಎಲ್ಲ ಶಕ್ತಿಗಳು ಹಾಗೆ ಮುನ್ನಡೆಸಬೇಕು ಇನ್ನೂ ಒಳ್ಳೆಯ ರೀತಿಯಲ್ಲಿ ಅಂತ ಕೇಳ್ಕೊತೀನಿ. ಇವತ್ತು ಗುರುಪೌರ್ಣಮಿ. ನನ್ನಿಂದ ಸಾಕಷ್ಟು ತಪ್ಪುಗಳಾಗಿರುತ್ತೆ, ಆಗ್ತಾಯಿದೆ, ಮುಂದೆ ಕೂಡ ಆಗುತ್ತೆ. ಎಲ್ಲವೂ ನನ್ನನ್ನು ಕ್ಷಮಿಸಬೇಕು ಅಂತ ಕೇಳ್ಕೊತೀನಿ. ಹಾಗೆ ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ ಕೊಟ್ಟು ಮುನ್ನಡೆಸ್ಬೇಕಂತ ಕೇಳ್ಕೊತೀನಿ. ಯಾರು ದೈವವನ್ನು ನಂಬಿದರೆ, ಯಾರು ಆಧ್ಯಾತ್ಮದಲ್ಲಿ ಸಾಗಿದರೆ, ಯಾರು ನಮ್ಮಂಥ ಗುರುಗಳ ಹತ್ರ ವಿದ್ಯೆ ಕಲೀಲಿಕ್ಕೆ ಬಂದರೆ ಅವ್ರು ಹಾಳಾಗ್ಬಿಡ್ತಾರೆ, ಸ್ಮಶಾನಕ್ಕೆ ಹೋಗ್ತಾರೆ ಸತ್ಯ ಹರಿಶ್ಚಂದ್ರನ ಥರ. ಅದಕ್ಕೆ ಸಾಧುಗಳು ಸಹವಾಸ ಮಾಡಬಾರ್ದು,
ಈ ರೀತಿಯೆಲ್ಲ ಕೆಲವರು ತಪ್ಪು ಕಲ್ಪನೆ, ಆ ತಪ್ಪು ಕಲ್ಪನೆ ಇರಬಾರ್ದು. ಇವತ್ತು ಆರ್ಥಿಕವಾಗಿ ನಾನು ಸಾಕಷ್ಟು ನನಗೆ ಕೊಟ್ಟಿದ್ದಾರೆ, ನನ್ನ ಕೈ ಕೆಳಗೆ ಸಾಕಷ್ಟು ಜನ ದುಡಿತಾ ಇದ್ದಾರೆ, ಅವ್ರಿಗೆಲ್ಲ ನನ್ನಿಂದ ಹೆಲ್ಪ್ ಆಗ್ತಾಯಿದೆ. ಹಾಗೆ ಇಲ್ಲಿ ಎಷ್ಟೋ ಜನ ವಿದ್ಯೆ ಕಲ್ತಿರ್ತಾರೆ ಆನ್ಲೈನ್ ಕ್ಲಾಸಲ್ಲಿ, ಇನ್ನೂ ಕಲಿತಾ ಇದ್ದಾರೆ. ಯಾವಾಗಲೂ ಒಳ್ಳೆಯದನ್ನು ಮಾಡಿ, ಇನ್ನೊಬ್ಬರಿಗೆ ಸಹಾಯ ಮಾಡಿ, ನೀವು ಉದ್ಧಾರ ಆಗಿ ಇನ್ನೊಬ್ಬರನ್ನೂ ಉದ್ಧಾರ ಮಾಡಿ. ಆವಾಗಲೇ ಈ ಜಗತ್ತು ಉದ್ಧಾರ ಆಗುತ್ತೆ, ಶಾಂತವಾಗಿರುತ್ತೆ. ಇಲ್ಲಿ ಹುಟ್ಟಿದ್ದಕ್ಕೆ, ಈ ಜನ್ಮಕ್ಕೆ ಒಂದು ಅರ್ಥ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲವೂ ಗುರುದೇವ ದತ್ತ ಅಂತ ತಿಳ್ಕೊಳ್ಳಿ. ಒಂದು ನಾಯಿ, ಕತ್ತೆ, ಕುದುರೆ, ಎಮ್ಮೆ, ಹಸು, ಪ್ರಾಣಿ, ಪಕ್ಷಿ ಎಲ್ಲ ಕಡೆ ಇಡೀ ಜಗತ್ತಲ್ಲಿ ಸಚ್ಚಿದಾನಂದ ಸ್ವರೂಪ ಶಕ್ತಿ ಇದೆ. ಆ ಶಕ್ತಿಯನ್ನು ನೀವು ಈ ಮೂರನೇ ಕಣ್ಣು ದಿವ್ಯ ದೃಷ್ಟಿಯಿಂದ ನೋಡಬೇಕು. ಅದು ನೋಡಬೇಕಂದ್ರೆ ನಿಮ್ಮಲ್ಲಿ ಒಳ್ಳೆಯ ಭಾವನೆಗಳಿರಬೇಕು, ಆಸೆ ಇರಬಾರ್ದು. ಆಸೆಯೇ ಮಾಯೆ, ಮಾಯೆಯೇ ಆಸೆ. ಎಲ್ಲಿವರೆಗೂ ಆಸೆ ಇರುತ್ತೆ ಅಲ್ಲಿವರೆಗೂ ಮಾಯೆ ನಮ್ಮನ್ನು ಕವಿದಿರುತ್ತೆ. ಆ ಮಾಯಲ್ಲಿ ಸಿಕ್ಕಾಕೊಂಡಿರ್ತೀವಿ. ಅವಾಗ ಸತ್ಯ ಗೋಚರಿಸೋದಿಲ್ಲ, ನಿಜವಾದ ಸತ್ಯ ಗೋಚರಿಸಲ್ಲ. ಸಾಕಷ್ಟು ಕಷ್ಟಗಳು ಬರುತ್ತೆ, ಪರೀಕ್ಷೆಗಳು ಬರುತ್ತೆ. ಆಧ್ಯಾತ್ಮದಲ್ಲಿ ಸಾಗೋರಿಗೆ ಸಾಕಷ್ಟು ಕಷ್ಟಗಳು, ಪರೀಕ್ಷೆಗಳಿರುತ್ತೆ. ಅದನ್ನು ಸಹಿಸ್ಕೋಬೇಕು, ಮೆಟ್ಟಿ ನಿಲ್ಲಬೇಕು, ಸಹಿಸ್ಕೋಬೇಕು. ಒಂದು ವಿಗ್ರಹನ ಕೆತ್ತಬೇಕಾದ್ರೆ ಒಂದು ಕಲ್ಲಿನಲ್ಲಿ ವಿಗ್ರಹ ಮಾಡ್ತಾರೆ. ಯಾರು? ವಿಶ್ವಕರ್ಮರು. ಕಲ್ಲನ್ನು ಕೆತ್ತಿ ಹೊಡೆದು ಸುತ್ತಿನಲ್ಲಿ ಉಳ್ಳಿನಲ್ಲಿ ಹೊಡೆದು ಕಲ್ಲನ್ನು ಲಾಸ್ಟಿಗೆ ಮೂರ್ತಿ ಮಾಡ್ತಾರೆ. ಲಾಸ್ಟಿಗೆ ಆ ಮೂರ್ತಿ ಕಲ್ಲು ಹೊಡೆತಗಳನ್ನು ತಿಂದು ಮೂರ್ತಿಯಾಗಿ ಪರಿವರ್ತನೆ ಆಗುತ್ತೆ. ಆಮೇಲೆ ಆ ದೇವಸ್ಥಾನದಲ್ಲಿ ಇಡ್ತಾರೆ, ಪೂಜೆ ಮಾಡ್ತಾರೆ. ಎಲ್ಲೋ ಬಿದ್ದಿದ್ದ ಕಲ್ಲು ಇವತ್ತು ದೇವಸ್ಥಾನದಲ್ಲಿ ಪೂಜೆಗೆ ಅರ್ಹ ಆಗಿರುತ್ತೆ. ಹಾಗೆ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಆ ಭಗವಂತ ಈ ಪ್ರಕೃತಿ ಕೊಡುತ್ತೆ, ಪರೀಕ್ಷೆಗಳನ್ನು ನೀಡುತ್ತೆ. ಅದ್ರಲ್ಲಿ ನಾವು ತಾಳ್ಮೆಯಿಂದ ಗೆಲ್ಲಬೇಕು. ಅನಂತರ ನಾವು ಪೂಜಿಸಲ್ಪಡ್ತೀವಿ ಬೇರೆಯವರಿಂದ. ನಾವೊಂದು ವಿಗ್ರಹ ಹಾಕ್ತೀವಿ ಅಲ್ವಾ? ನಮ್ಮಲ್ಲೇ ಆ ಭಗವಂತನ ಶಕ್ತಿ ಉದ್ಭವ ಆಗುತ್ತೆ. ನಾವೊಂದು ಸೂಪರ್ ಮಾ ಅಥವಾ ಸೂಪರ್ಮ್ಯಾನ್, ಶಕ್ತಿ ಮಾ ಅಥವಾ ಶಕ್ತಿಮಾನಾಗಿ ಪರಿವರ್ತನೆಗೊಳ್ತೀರಿ ಅಲ್ವಾ? ಮಾನವನೇ ಮಾಧವ ಆಗ್ತಾನೆ, ಮನುಷ್ಯ ದೇವರಾಗ್ತಾನೆ. ಒಳ್ಳೆಯವನಾಗಿದ್ದರೆ, ಕೆಟ್ಟವನಾಗಿದ್ದರೆ ಗೊತ್ತಲ್ಲ ನಿಮಗೆ. ಅದಕ್ಕೆ ಯಾವಾಗ ಒಳ್ಳೆಯವರಾಗಿ, ನಿಮ್ಮಲ್ಲಿ ಒಳ್ಳೆತನ ಇದ್ದರೆ, ಧರ್ಮ ಇದ್ದರೆ, ಧರ್ಮವಂತರಾಗಿದ್ದರೆ ಆ ಮಹಾಧರ್ಮ ನೀವೇ ಆಗ್ತೀರಿ ಅಲ್ವಾ? ಸಾವು ನಿಮ್ಮ ಹತ್ರ ಬರೋದಿಲ್ಲ, ಆ ಯಮಧರ್ಮ ನಿಮ್ಮ ಹತ್ರ ಬರೋದಿಲ್ಲ, ಆ ಮಹಾದೇವ ನಿಮ್ಮನ್ನು ಕೊಲ್ಲೋದಿಲ್ಲ, ಸದಾ ರಕ್ಷಣೆ ನೀಡ್ತಾನೆ. ಪ್ರಕೃತಿ ನಿಮ್ಗೆ ಸಹಾಯ ಮಾಡುತ್ತೆ. ಅದಕ್ಕೆ ಸತ್ಯವನ್ನು ಫಾಲೋ ಮಾಡಿ, ಖಂಡಿತ ಆರ್ಥಿಕವಾಗಿ ಉದ್ಧಾರ ಆಗ್ತೀರ. ಸದ್ಯಕ್ಕೆ ನಾನು ಆರ್ಥಿಕವಾಗಿ ತೃಪ್ತನಾಗಿದ್ದೀನಿ. ಆದರೆ ಸೂಪರ್ ಮ್ಯಾನ್ ಅಥವಾ ಮ್ಯಾನ್ ಆಗಲಿಲ್ಲ. ಪರಿತಾಪಿಸ್ತಾ ಇದ್ದೀನಿ, ಹಗಲು ರಾತ್ರಿ ಕಾಯ್ತಾ ಇದ್ದೀನಿ. ಆ ಪ್ರಕೃತಿ ಇವತ್ತೆಲ್ಲ ನಾಳೆ ನನಗೆ ಕೊಡ್ತದೆ, ಜಗತ್ತಿನ ಕಲ್ಯಾಣ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಸಾಕಷ್ಟು ನಾನು ತಪಸ್ಸಾಧನೆ ಮಾಡಿದ್ದೀನಿ, ಅನುಭವ ಇದೆ, ಒಂದಷ್ಟು ಸಿದ್ಧಿಗಳನ್ನು ಪಡೆದಿದ್ದೀನಿ, ಶಕ್ತಿಗಳನ್ನು ಪಡೆದಿದ್ದೀನಿ. ಆ ಶಕ್ತಿಗಳು ಇವತ್ತು ನನಗೆ ನೆರಳಾಗಿವೆ, ರಕ್ಷಣೆ ಆಗಿವೆ. ಅವಳಿಗೆ ನಾನು ಋಣಿಯಾಗಿರಬೇಕು ಅಂತ ಸದಾ ಬಯಸ್ತೀನಿ. ನೀವು ಕೂಡ ಕಷ್ಟಪಡ್ರಿ, ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಯಾವತ್ತೂ ಸೋಲೇ ಇರುತ್ತೆ ಅಂದ್ಕೊಬಿಡಿ. ಸೋಲ್ತಾ ಇರ್ತೀವಿ. 999 ಸಾರಿ ನಾವು ಸೋಲ್ಬೋದು, ಒಂದು ಸಾರಿ ಗೆದ್ದರೆ ಸಾಕಲ್ವ? ಹಾಗೆ ಖಂಡಿತ ನಾನು ಕಾಯ್ತಾ ಇದ್ದೀನಿ, ಆ ದೈವವನ್ನು ನಂಬಿದ್ದೀನಿ. ನನ್ನ ಎಲ್ಲ ಭಾರವನ್ನು ಆ ದೈವದ ಮೇಲೆ ಹಾಕಿದ್ದೀನಿ. ಆಶಾಭಾವನೆಯಿಂದ ಕಾಯ್ತಾ ಇದ್ದೀನಿ. ಈ ಕಣ್ಣುಗಳಲ್ಲಿ ಖಂಡಿತ ನನಗೂ ಒಳ್ಳೆಯದಾಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಹಾಗಿದ್ದ ಮೇಲೆ ನೀವು ಕೂಡ ತಾಳ್ಮೆಯಿಂದ ಇರಬೇಕು. ಯಾವತ್ತೋ ಒಂದಿನ ನಮ್ಗೆ ಒಳ್ಳೆಯದಾಗುತ್ತೆ, ಜಗತ್ತಿನ ಕಲ್ಯಾಣ ಆಗುತ್ತಲ್ವ? ಓಕೆ ಅವರೇ, ನಿಮ್ಗೆ ಎಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಎಷ್ಟಾರು ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನಾವು ನೀವು ಕಾಯೋಣ ಆಶಾಭಾವನೆಯಿಂದ, ಮುಂದಿನ ಒಳ್ಳೆಯದಾಗುತ್ತೆ ಅಂತ. ಜೈ ಶ್ರೀ ಗುರುದೇವ ದತ್ತ. ಜೈ ಜೈ ಮಹಾಶಕ್ತಿ. ಶರಣ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಈ ವಿಡಿಯೋ ಎಷ್ಟಾರು ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲದ್ರೆ ಹಾಕ್ಕೊಳ್ಳಿ. ಹಾಗೆ ಮಾಸ್ NS 2012 ಚಾನಲ್ ಇದೆ, ಅದನ್ನು ನೋಡಿ. MASS ಮಾಸ್ NS 2012 ಚಾನಲ್ ಹಾಕಿದರೆ ಆ ಚಾನಲ್ ನೋಡಿ. ತಂತ್ರ ಮಂತ್ರ ಅದರಲ್ಲಿ ಇರ್ತದೆ. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.